ಸುಮ್ಮನೆ ಕೇಳಿಸ್ಕೊಂಡು ಕೂತಿದ್ದ ಪೊಲೀಸ್ ಅಧಿಕಾರಿ ಮೇಲೆ ಯುವ ರೈತನೊಬ್ಬ ಮಾತಿನ ಚಕಮಕಿಗೆ ಬಿದ್ದಿದ್ದಾನೆ. ಅದನ್ನು ಗಮನಿಸಿ ಚಳವಳಿ ಮಾಡ್ತಿದ್ರಲ್ಲ, ಮಾಡಿ ನಾವೇನ್ ಮಾಡ್ಬೇಕು ಎಂದು ಪೊಲೀಸ್ ಅಧಿಕಾರಿ ಕೇಳಿದ್ದು ಕೂಡ ಇಲ್ಲಿ ಕಂಡು ಬಂದಿದೆ. ಸಮಾಧಾನಗೊಳಿಸಿದ ರೈತ ಮುಖಂಡರು. ನಮಸ್ಕಾರ ಸ್ನೇಹಿತರೆ, ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾಗೆ ಸ್ವಾಗತ. ರೈತರಿಂದ ಅರಣ್ಯ ಭವನದ ಮುಂಭಾಗ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹ ಇಂದು ಆರಂಭ. ರಾಮನಗರದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯ ಮುಂಭಾಗ ನೂರಾರು ರೈತರಿಂದ ಧರಣಿ ಸತ್ಯಾಗ್ರಹ ಆಗ್ತಾ ಇರೋದು ನೀವು ಗಮನಿಸಬಹುದು. ಮಹಿಳಾ ರೈತರು ಸೇರಿದಂತೆ ನೂರಾರು ರೈತರು ಭಾಗಿಯಾಗಿರುವುದು ವಿಶೇಷ. ಮಾಗಡಿ, ಕನಕಪುರ, ರಾಮನಗರ ಮತ್ತು ಚನ್ನಪಟ್ಟಣದಿಂದಲೂ ಕೂಡ ಬಾಧಿತ ರೈತರು ಈ ಧರಣಿಯಲ್ಲಿ ಭಾಗಿಯಾಗಿರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಮತ್ತು ಸ್ಥಳಕ್ಕೆ ಭೇಟಿ ನೀಡಿ ಅಹವಾಲು ಸ್ವೀಕರಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ ಮತ್ತು ಸಹಾಯಕ ಅರಣ್ಯ ಅಧಿಕಾರಿಗಳಾದಂತ ರಾಮಕೃಷ್ಣ ಹಾಗೂ ಮತ್ತಿತರ ಅಧಿಕಾರಿಗಳು ಅಲ್ಲಿಗೆ ಆಗಮಿಸಿ ಅವರನ್ನ ಸಂತೈಸಿದ್ದಾರೆ. ಮಾತುಕತೆ ನಂತರವೂ ಕೂಡ ಭರವಸೆ ಈಡೇರುವ ತನಕ ಪ್ರತಿಭಟನೆ ಮುಂದುವರಿಸಲು ತೀರ್ಮಾನಿಸಿದ ರೈತರು. ಯೋಚನೆ ಮಾಡಿ ಪಕ್ಷಾತೀತವಾಗಿ ಅವ್ರು ದಳ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಅದನ್ನ ಬಿಟ್ರೆ 5 ವರ್ಷ ಒಂದ್ ಪಕ್ಷ ಬಿಟ್ರೆ ಒಂದ್ ಪಕ್ಷ ಬಂದು ತಿರ್ಗಾ ವ್ಯವಸಾಯ ಮಾಡ್ತಾ ಇರ್ತಾರೆ. ಅವ್ರು ಮಾಡದೇ ಇದ್ರೆ ವಿಧಿ ಇಲ್ಲ. ನಮ್ಮ ಸ್ನೇಹಿತರು ಇದ್ದಾರೆ. ಅದೇನ್ ಸರ್ಕಾರಕ್ಕೆ ದೊಡ್ಡ ಆನೆಗಳನ್ನ ಓಡಿಸೋದು ದೊಡ್ಡ ಸವಾಲಲ್ಲ. ಬಾಗಿಲು ಮುಚ್ಕೊಂಡಿದ್ದಾವೆ ಎಲ್ಲ ಇಲಾಖೆಗಳು ಅಥವಾ ಸರ್ಕಾರಗಳ ಬಾಗಿಲುಗಳು. ಅದಕ್ಕೆ ಸೂಕ್ತವಾಗಿ ಎಚ್ಚರಿಕೆ ಕೊಡೋಕೆ ನಾವು ಕೊಟ್ಟಿರೋದಿಲ್ಲ. ದಪ್ಪ ಚರ್ಮ ಅಂತ ಏನು ಹೇಳಿದ್ರು, ಆ ದಪ್ಪ ಚರ್ಮಕ್ಕೆ ಅಂಕುಶ ಹಾಕಲಿಕ್ಕೆ ನಾವು ಇರ್ತದೆ. ಅದಾಗಲ್ಲ. ನಮಗೂ ತಾಳ್ಮೆ ಇರಬೇಕು ಅನ್ನುವಂಥದ್ದು ನಾವು ಇಲ್ಲಿಗೆ ಕಂಡುಕೊಂಡಿರೋದು. ಬೇರೆ 24 ಗಂಟೆಯಲ್ಲಿ ಆಗೋಯ್ತದೆ ಅನ್ಕೋತಿಲ್ಲ, 74 ಗಂಟೆ ನಾವು ಆಗ್ಬೋದು. ಹಾಗಾಗಿ ಅದಕ್ಕೆ ನಾವು ಒಂದಷ್ಟು ಜನ ತಯಾರಿದ್ದೀವಿ. ರೈತರೇ ನನ್ನಿಂದ ದೂರ ಇರಿ ಅಂತೇಳಿ ಹಾಕ್ಕೊಂಡವ್ರೆ. ಅಂದರೆ ಯಾರಿಂದ ದೂರ ಇರಬೇಕು ಅಂತ ಪಂಪ್ಸೆಟ್ನು ಹಸಲಿಗೆ ಬಡ್ಡಿ ಲೆಕ್ಕ ಹಾಕೊಂಡು ನಿಮ್ಮ ಶ್ರಮ ಏನು, ನೀವು ಹಾಕೋದು ಗೊಬ್ಬರ ಏನು, ಉಳುಮೆ ಏನು, ಕಳೆ ತೆಗೆದೇನು, ಕಟಾವು ಮಾಡೋದೇನು, ಆರೈಕೆ ಮಾಡೋದೇನು, ಒಕ್ಕಣೆ ಮಾಡೋದೇನು, ಎಲ್ಲವನ್ನೂ ಸೇರಿ ಉತ್ಪಾದನಾ ವೆಚ್ಚವನ್ನು ಲೆಕ್ಕ ಹಾಕ್ತಾರೆ. ಇದು ನಮ್ಮ ಪಾಲಿಗೆ ಇನ್ನೂ ಸಾಧ್ಯ ಆಗಿಲ್ಲ. 75-76 ವರ್ಷ. ಆ ಕಾರಣಕ್ಕೆ ಇದು ಈ ಸರ್ಕಾರ ಭೂತ, ಎಲ್ಲ ಸರ್ಕಾರಗಳು ಭೂತಗಳು. ನಮ್ಮ ಪಾಲಿಗೆ ದೇವರುಗಳು ಭೂತಗಳು. ನಮ್ಮ ಪಾಲಿನ ಸತ್ಯ ದೇವರುಗಳಾಗಿ ಬರಲಿಲ್ಲ, ದೇವತೆಗಳಾಗಿ ಬರಬೇಕು ಅನ್ನುವಂಥದ್ದು ಈ ರೀತಿ ಕುತ್ಕೊಂಡು ಕೇಳ್ತಾ ಇದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿ ಬಂದಾಗ ಬಂಪರ್ ಖರಾಬ್ ಬಂತು ಅಂತಂದಾಗ ನಾನು ಇಲಾಖೆಗೆ ಬನ್ನಿ, ನನ್ನ ರೇಷ್ಮೆ ಇಲಾಖೆಗೆ ಬನ್ನಿ, ನಾನು ನಿಮಗೆ ವೈಜ್ಞಾನಿಕ ಬೆಲೆ ಕೊಟ್ಟು ನಾನು ಖರೀದಿ ಮಾಡ್ತೀನಿ. ನನ್ನ ತೋಟಗಾರಿಕೆ ಇಲಾಖೆಗೆ ಬನ್ನಿ, ತಗೊಂಬನ್ನಿ, ತರಕಾರಿ ಬೆಳೆದಿದ್ದೀರಿ, ನೀವೆಲ್ಲೂ ಹರಾಜಾಗೋದು ಬೇಡ. ಎಲ್ಲ ಪದಾರ್ಥಗಳು ಇವತ್ತಿನ ತನಕ ಹರಾಜು 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 ಹರಾಜಿಲ್ಲದೆ ಇರೋ ಪದಾರ್ಥ ಯಾವುವು ಅಂದರೆ ಯಾವ್ದಾರ ಇದೆಯಾ? ಆ ಬಂಗಾರಪ್ಪನ ಕಾಲದಲ್ಲಿ ಶುಗರ್ ಕೇನ್ಗೆ, ಕಬ್ಬಿಗೆ 8.5 ರಿಕವರಿ ಬಂದರೆ ಅಂದರೆ 1 ಟನ್ ಕಬ್ಬಿಗೆ 85 kg ಸಕ್ಕರೆ ಬಂದರೆ ಅದಕ್ಕೊಂದು ಬೆಲೆ ನಿಗದಿ ಮಾಡಿ, ಫ್ಲಾಟ್ ರೇಟ್ ಮಾಡಿ. ಅಲ್ಲಿ ನೀಟಾಗಿ ಇನ್ಯಾವುದಕ್ಕೂ ಕೂಡ ನಿಮ್ಮೆಲ್ಲ ಉತ್ಪನ್ನಗಳಿಗೂ ಕೂಡ ಹರಾಜು ಇವತ್ತಿನ ಹೋಗ್ಬೇಕು. ವೈಜ್ಞಾನಿಕ ಬೆಲೆ ಬರಬೇಕು ಅನ್ನೋದಾದ್ರೆ ಮಾರುಕಟ್ಟೆ ಭದ್ರತೆ ಅಂತಕ್ಕಂಥ ವಿಚಾರ. ನಿಮ್ಮ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ಕೊಡೋದ್ರ ಮುಖಾಂತರ ನಿಮ್ಮ ಉತ್ಪನ್ನಕ್ಕೆ ಭದ್ರತೆ ಒದಗಿಸ್ತೀನಿ. ನಾನಿದ್ದೀನಿ, ನನ್ನ ಇಲಾಖೆ ಇದೆ, ನನ್ನ ಸಚಿವಾಲಯ ಇದೆ ಅನ್ನುವಂಥ ಅಭಿಪ್ರಾಯ ಈ ಕೃಷಿ ನೀತಿನಲ್ಲಿ ತಿದ್ದುಪಡಿಯಾಗಿ ಸೇರ್ಪಡೆ. ಸ್ವಾತಂತ್ರ್ಯ ನಂತರ ರೈತರ ಪಾಲಿಗೆ ಭೂತ, ಎಲ್ಲ ಸರ್ಕಾರಗಳು ಭೂತ ಅನ್ನೋದಕ್ಕೆ ಅರ್ಥ ತುಂಬಿಕೊಂಡೇ ಬಂದವೆ. ನಾವು ಈ ಬೀದಿಲಿ ಕೂತ್ಕೊಂಡು, ಇಲ್ಲಿ ಕಚೇರಿ ಮುಂದೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ದೀವಿ, ಸತ್ಯಾಗ್ರಹ ಮಾಡ್ತಿದ್ದೀವಿ ಅಂದರೆ ನಮ್ಮ ನ್ಯಾಯಯುತ ಹಕ್ಕುಗಳು, ಒತ್ತಾಯಗಳು ಇಲ್ಲಿ ಗಂಟ ಈಡೇರಿದೆ. ಇವತ್ತು ಫರ್ಟಿಲೈಸರ್ಸ್ ಬೆಲೆ 1675 ರೂಪಾಯಿ ಆಗಿದೆ. ಒಂದು ಬೆಳೆಗೆ ನಾವು ಫರ್ಟಿಲೈಸರ್ಸ್ ತಂದು ಹಾಕಿ 1675 ರೂಪಾಯಿ ನಾವು ಸಂಪಾದನೆ ಮಾಡೋದು ಯಾವಾಗ? ಅವ್ನು ನಂಬ್ಕೊಂಡು ಏನೋ ಬೆಳೆ ಹಾಕಿರ್ತಾನೆ. ಆ ಬೆಳೆ ಹಾಕಿದಾಗ ವನ್ಯಜೀವಿಗಳಕ್ಕೆ ನಾವು ಆಹಾರಕ್ಕೆ ಏನೋ ಅವಲಂಬಿತರಾಗಿ ಬಂದು ಹಾಳು ಮಾಡ್ತೇವೆ. ಅವನು ಹೆಂಡತಿ ಒಡವೆ ಆಗಿರ್ಬೋದು, ಅವ್ರ ಕಷ್ಟ ಸುಖದಿಂದ ಮಾಡಿರ್ತಕ್ಕಂಥ 500 ರಾಶಿಗಳಾಗ್ಬೋದು, ಎಲ್ಲ ಮಾರಾಟ ಮಾಡ್ತಾನೆ. ಈ ಕಷ್ಟದ ಪರಿಸ್ಥಿತಿ ರೈತಂಗೆ ಒದಗಿರುವಾಗ ಯಾಕೆ ಸರ್ಕಾರ ಉನ್ನತ ಮಾಡ್ತಾರೆ? ಇದು ಯೋಚನೆ ಮಾಡಿ ರೈತರಿಗೆ
ಏನ್ ಮಾಡ್ಬೇಕು ಅಂತ ನೀನು ಹೇಳು, ಹೇಳು. ತಡೆ ಹಾಕೋಕೆ ಪರ್ಮಿಷನ್ ತಗೋಬೇಕು. ಈಗ ನಾವು ನಾವು ಕಾಯ್ಬೇಕಾಗಿರೋದು ನೀವು, ನಾವೆಲ್ಲ ಬಂದು ಕಾಯ್ದು ಸಮಸ್ಯೆ ಏನಪ್ಪ? ನಾನು ಇಲ್ಲೇ ಇದ್ರಲ್ಲ, ಎಲ್ಲಿರ್ಬೇಕು? ಏನ್ ಮಾಡ್ಬೇಕಪ್ಪ? ಈಗೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಅರಣ್ಯ ಮಂತ್ರಿಗಳು ಬರಬೇಕು, ಅರಣ್ಯ ಮಂತ್ರಿಗಳು ರೈತರನ್ನೇ ದಬ್ಬಾಳಿಕೆ ಮಾಡ್ತಿದ್ದಾರೆ. ಏನಂತ ಸಿಟ್ಟಿರ್ಬೇಕು, ಬರೀ ಮಾತು ಕೇಳಿಸ್ಕೊಳ್ಳೋದಲ್ಲಪ್ಪ. ಅಡೆಯ ತಾಳ್ಮೆ ಇರಲಿ ಕಣ. ನಮಗೂ ನಿನ್ಗಿಂತೂ ಹೆಚ್ಚು ಸಿಟ್ಟಿತ್ತು. ನಂಜುಂಡಸ್ವಾಮಿ ಎಂಜಿನಿಯರ್ಗೆ ಕಪಾಲ್ ಕೊಟ್ಬಿಟ್ರು, AIB ಎಂಜಿನಿಯರ್ಗೆ ಕಪಾಲ್ ಕೊಟ್ಬಿಟ್ರು. ಕಪಾಲ್ ಮೋಕ್ಷ ಮಾಡಿ ದೊಡ್ಡ ಸುದ್ದಿ ಆಗಬೇಕು. ನಮಗೂ ಹೊಡಿಬೇಕು ಅನ್ನಿಸ್ತು. ಆಮೇಲೆ ಯೋಚನೆ ಮಾಡಿದ್ವಿ, ಈ ಥರ ದೈಹಿಕ ಹಲ್ಲೆ ಮಾಡೋದ್ರಿಂದ ಏನು ಪ್ರಯೋಜನ ಬರೋದಿಲ್ಲ, ಮೂಗಿಡ್ಕೊಂಡು ಬಾಯಿ ಬಡಿಸ್ಬೇಕು ಅನ್ನುವಂಥ ತೀರ್ಮಾನ. ಹಾಗಾಗಿ ಚಳುವಳಿಗೆ ಬೇರೆ ಬೇರೆ ಮಾರ್ಗ ಅವೆ, ಸಾತ್ವಿಕ ಮಾರ್ಗಗಳಿವೆ. ಕೂಗಾಟ ಮಾಡಿ ಅಲ್ಲ, 10 ನಿಮಿಷ ರಸ್ತೆ ತಡೆ ಮಾಡ್ಬೋದು, 15 ನಿಮಿಷ ಮಾಡ್ಬೋದು. ಆಮೇಲೆ ಅಲ್ಲಿಂದ ತುಂಬ ಬಲವಂತ ಮಾಡ್ತೀವಿ ಅಂದರೆ ಒಂದು 2-3 ವ್ಯಾನ್ ತರಿಸಿ ಎತ್ತಾಕೊಂಡು ಹೋಗಿ ಸದ್ಯ ಬಿಟ್ಬಿಡ್ತಾರೆ. ಈ ಉದ್ದೇಶನೇ ಹಾಳಾಗಬೇಕು. ಅಥವಾ ಇವನ್ನೆಲ್ಲ ನಾವು ಸೇರಿ ಒಳಗೆ ಕೂಡ ಕುಂತ್ಕೋಬೋದು. ಬರಲಿ PCCF ಅಂತ ನಿಮ್ಮ ಒಳಗಿನ ಆಂತರ್ಯ ಏನು, ನಿಮ್ಮ ವಿಚಾರ ಯಾವ ವಿಚಾರಕ್ಕೆ ನೀವು ಬದ್ಧ ಕೊಡ್ತಿದ್ದೀರಿ ಅನ್ನುವಂಥದ್ದು ಅವ್ರು ಮಾತಾಡಬೇಕು. ADC ಅವ್ರು ಬಂದವರೇ ಎಲ್ರಿಗೂ ಯಾರು ಏನೇನು ಹೇಳಬೇಕು ಹೇಳ್ತಾರೆ. ಯಾಕೆ ಹಾರ್ಟಿಕಲ್ಚರ್ DD ಬರಬೇಕು ಅಂತ ಹೇಳಿದ್ವಿ ಅಂದರೆ, ಯಾವತ್ತರ ಒಂದಿನ ಅವರು ಆನೆ 3 ದಿನ ತೋಟಕ್ಕೆ ಹೋಗಿ ತೆಂಗಿನ ಮರ ಹಾಳು ಮಾಡಿರೋ ಕಡೆ
ಬಾಳೆ ತೋಟ ಹಾಳು ಮಾಡಿರೋ ಕಡೆ, ಮಾವಿನ ಮರ ಹಾಳು ಮಾಡಿರೋ ಕಡೆ ಹೋಗಿ ಇಷ್ಟು ನಷ್ಟ ಆಗದೆ ಅಂತ ಅವರೇ ಟೊಮೊಟೊ ಮಾಡ್ಕೊಂಡು ಹೋಗಿ ಏನಾದರೂ ಲೆಕ್ಕ ಹಾಕಿ ಬಂದಿದ್ರೆ, ವರದಿ ಮಾಡಿದರೆ ಪಂಪ್ ಸೆಟ್ ಹಾಳಾಗದೆ, ಅಗ್ರಿಕಲ್ಚರ್ JD ಬರಬೇಕು, ಅವರು ಬಂದಿಲ್ಲ. ಸೊ ಎಲ್ಲ ಕಾರಣದಿಂದ ಅವರಿಗೆಲ್ಲ ಮಂದಟ್ಟಾಗಲಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾವು ಈ ವಿಚಾರನ ಹೇಳ್ಬೇಕಾಗುತ್ತೆ. ಅವ್ರು ಬಂದವರಿಗೆ ಅವ್ರ ಕೈಲಿ ಬಗೆಹರಿತದೆ ಅಂತ ನಾನು ಹೇಳ್ತಾ ಇಲ್ಲ. ಬಗೆಹರಿಬೇಕಾದ್ರೆ ಬರಬೇಕು, ಅರಣ್ಯ ಭವನ ಬರಬೇಕು, ಅರಣ್ಯ ಭವನ ಅದಕ್ಕೆ ಸಂಬಂಧಪಟ್ಟಂತ ಸಚಿವರು ಬರಬೇಕು. ನೀವು ಈಗಲೇ ಬರಬೇಕು ಅಂದರೆ ಅದು ಅವರು ಎಲ್ಲ ಮುಗಿಸ್ಬೇಕು. ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರೇ, ಅವ್ರ SP ಅವ್ರಿಗೆ ಹೇಳ್ಬೇಕು, ಅವ್ರು ಬೇರೆ ಬೇರೆ ಇದೆ ಮಾಡ್ತಾ ಇರ್ತಾರೆ. ನಮಗೆ ಸಮಯ ಕೊಡಬೇಕು, ಕಾಯಬೇಕು, ನಮ್ಮೊಳಗಡೆ ತಾಳ್ಮೆ ಇರಲಿ ಅನ್ನುವಂಥದ್ದು ವಿನಂತಿ. ಏನೋ ಮಾಡಿ ಎದ್ದೋಗ್ಬಿಡುವ ಇನ್ನೊಂದು ಗಂಟೆಯಲ್ಲಿ ನಮ್ಮ ಸ್ನೇಹಿತರು ಹೇಳ್ತಿದ್ರು, ಹಾಲು ಕರಿಗೆ ಹೋಗ್ಲೇಬೇಕು, ಹೋಗಿ ಇಲ್ಲ ಜನ ಉಳ್ಕೊತೀವಿ, ನಾಳೆಗೆ ಬನ್ನಿ, ಏನು ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ, ನಾಳೆಗೆ ಬನ್ನಿ, ನಾಡಿದ್ದಕ್ಕೆ ಬನ್ನಿ, ನಾವಿರ್ತೀವಿ ಇಲ್ಲಿ, ಯೋಚನೆ ಮಾಡಬೇಕು. ಆಗತ್ತೆ, ಆಗೋ ಗಂಟೆ ಪಟ್ಟಿಡಿರು ನಾವು. ಬರ್ತಾರೆ, ಇಲ್ಲಿ DC ಬರ್ತಾರೆ, ಎಲ್ಲ ಬರ್ತಾರೆ, ನನಗೆ ಗೊತ್ತದೆ ಏನೇನು ಮಾಡಬೇಕು ಎಲ್ಲವನ್ನು ಕೂಡ ವ್ಯವಸ್ಥಿತ ಮಾಡಿವಿ. ನೆನ್ನೆ ಮೊನ್ನೆ ಎಲ್ಲ ಇಲ್ಲೆಲ್ಲ ದಾಖಲೆ ಇಟ್ಕೊಂಡಿವಿ ನಾವು. ಹಾಗಾಗಿ ಇದು ಚರ್ಚೆ ವಿಚಾರಗಳನ್ನ ಅವ್ರಿಗೆ ಹೇಳೋ ಮುಖಾಂತರ, ವಾಸ್ತವವನ್ನು ಅರ್ಥ ಮಾಡಿಸೋದ್ರ ಮುಖಾಂತರ ನಾವೇನು ನಷ್ಟ ಅನುಭವಿಸಿದ್ದೀವಿ ಅನ್ನುವಂಥದ್ದು. ಕಳೆದ 5 ವರ್ಷಗಳ ಇತ್ತೀಚೆಗೆ 1,000 ಕೋಟಿ ರೂಪಾಯಿಗೂ ಹೆಚ್ಚು ರೈತರ ಬೆಳೆ ಬದುಕು ನಾಶ ಆಗದೆ, ನಷ್ಟ ಆಗದೆ ಅಂದರೆ ನಮಗೆ ಕೋಪ ಸಿಟ್ಟು ಬರೋದು ಸಹಜ. ಅದು ಪಂಪ್ ಸೆಟ್ ಮುರುಗೋಯ್ತು, ಬೆಳಗ್ಗೆ ಫೋಟೋ ತಗೊಂಡ್ಬಂದಿಲ್ಲ ಯಜಮಾನ, ಪಾಪ ಅವನ ಹಸು ಬಡ್ಕೋತೇವೆ ಅಂತ ಹೋದ, ಈಗ ಫೋಟೋ ಸಮೇತ ಬಂದವ. ಮೊನ್ನೆ ಈಗ 15 ದಿನದಲ್ಲಿ ಆನೆನೇ ಮುರಿದು ಹಾಕಿ ಮತ್ತೆ ಅದು ಅದೊಂದು ಅರ್ಜಿ, ಈಗ ನಿನ್ನೆ ರಾತ್ರಿ ಮುರಿದು ಹಾಕವೆ ಇನ್ನೊಂದು ಅರ್ಜಿ ಫೋಟೋ ತಗೊಂಡ್ಬಂದವನೆ. ಏನು ಹೇಳ್ಬೇಕು ಹೇಳಿ? ಎಲ್ಲ ಒಂಚೂರು ಅಂತರ್ಜಲನ ಹಿಂಗೋಗಿರುವಾಗ ಊಟಕ್ಕೆ ನೀರು ಮಾಡ್ಕೊಂಡು ಏನೋ ಬೆಳೀತಾನೆ ಅಂತಂದರೆ ಅದು ಬಂದು ಆನೆ ಮುರಿದು ಹಾಕೋದೇ ಇದ್ರೆ ಅದನ್ನು ರಿಪೇರಿ ಮಾಡಲಿಕ್ಕೆ 8,000 ಬೇಕು, ಇಟ್ಕೋದಿಲ್ಲ ಕೆಲವು ಕಡೆ. ಹೀಗಾಗಿ ನಾವು ಬಂದಿರ್ತಕ್ಕಂಥ ತಾಳ್ಮೆ ಇದೆ. ಇಲ್ಲ ನಾವು ಯಾರೋ ಇಲ್ಲ, ನಾವು ಚಡಾಯಿಸ್ತೀವಿ, ನಮಗೆ ಗೊತ್ತದೆ, ನಾವು ಮಾಡ್ತೀವಿ ಅಂದರೆ ನಾವು ಈಗಲೇ ನಮ್ಮ ದೇವೇಗೌಡರು ಸಿಟ್ಟು ಬಂತು. ಅಲ್ಲ, ನಾನು ಯಾಕೆ ಹೇಳ್ತೀನಿ ಅಂದರೆ ಅವರೆಲ್ಲ ನಮ್ಮ ಅಣ್ಣ ತಮ್ಮದಿರ. ಆಮೇಲೆ ಹೇಳ್ತಾರೆ ನೀವು ಬನ್ನಿ ಅಂತಾರೆ, ಪ್ರೀತಿ ಕರೀತಾರೆ, ಅದು ಗೊತ್ತದೆ. ಇದರಲ್ಲಿ ನಮಗೆ ಒಂಚೂರು ನಾವು ಕುಂತಿರೋ ಸ್ಥಳಕ್ಕೆ ಸತ್ಯಾಗ್ರಹ ಅನ್ನೋದಕ್ಕೆ, ಧರಣಿ ಸತ್ಯಾಗ್ರಹ ಅನ್ನೋದಕ್ಕೆ ನಾವು ನಮ್ಮ ವ್ಯಕ್ತಿತ್ವವನ್ನು ಅಲ್ಲಿ ಕಾಪಾಡಿಕೊಂಡು ಮಂಜೂರು ಕರ್ಷಣ ಏನವ ತಾಯಿ ಇರಲಿ, ನನಗೆ ಗೊತ್ತಾಯ್ತದೆ. 1940 ಗುಂಡಿಕ್ಕಿ ಕೊಲ್ಲಿದ್ರು, ಅವರು ಶಾಂತಿಗೋಸ್ಕರ ಗುಂಡಿಕ್ಕಿ ಕೊಲ್ಲಿದ್ರು, ಬೇರೆ ವಿಚಾರಕ್ಕಲ್ಲ. ಅವರು ದೇಶದ ಸ್ವಾತಂತ್ರ್ಯ ಅವ್ರಿಗೆ ಗಮನ ಇತ್ತು, ಆದರೆ ಶಾಂತಿ. ಆಮೇಲೆ ಇಲ್ಲಿ ಗ್ರಾಮವಾರು ಸರದಿ ಧರಣಿ ಸತ್ಯಾಗ್ರಹ ಅನ್ನೋದು ಇವತ್ತು ಬಂದ್ಕೊಳ್ತಾ ಎದ್ದೋಗೋದಲ್ಲ, ಹಗಲು ರಾತ್ರಿ ಇರುವಂಥದ್ದು. ಇದು 1 ವರ್ಷ ಆದಮೇಲೆ ಮುಂದುವರೆದ ಧರಣಿ ಸತ್ಯಾಗ್ರಹ ಇದೆ. 23ರಲ್ಲಿ 26, 23ರಲ್ಲಿ ಪ್ರಾರಂಭ ಮಾಡಿದ್ವಿ. ಅದಕ್ಕೂ ಮತ್ತೆ ಪೂರ್ವಭಾವಿ ಅರಣ್ಯ ಇಲಾಖೆಯವರು ಏನೇನು ಮಾಡಬೇಕು ಅಂತೆಲ್ಲ ಡಿಮ್ಯಾಂಡ್ ಎಲ್ಲ ಹೇಳಿದ್ವಿ. 21ಕ್ಕೆ ಸಂಧಾನ ನಡೀತು, ಮಾತುಕತೆ ನಡೀತು. ಇನ್ನು 3-4-5 ತಿಂಗಳಲ್ಲಿ ಬಗೆಹರಿಸ್ತೀವಿ ಅಂತ ಹೇಳಿದ್ಮೇಲೆ ಹೋದ್ವಿ. ಅದಾದಮೇಲೆ ಈಗ 13ನೇ ತಿಂಗಳು ನಡೀತಾ ಇದೆ, ಇನ್ನೂ ಅದು ಸಾಧ್ಯ ಆಗಿಲ್ಲ. ಎಲ್ಲ ಒಂದು ಪರಿಹಾರದ ವಿಚಾರದಲ್ಲಿ ಸಣ್ಣ ಪ್ರಮಾಣದ ಏರಿಕೆ ಮಾಡಿರೋದು ಬಿಟ್ಟರೆ, ಕ್ವಿಂಟಲ್ ರಾಗಿಗೆ 2,400 ರೂಪಾಯಿ ಮಾಡಿರೋದು, ಯಾವುದೋ ಒಂದು ತೆಂಗಿನ ಮರಕ್ಕೆ ಒಂದು 5,000 ರೂಪಾಯಿ ಮಾಡಿರೋದು ಬಿಟ್ಟರೆ ಬೇರೆ ಇನ್ನೇನು ಅಂತೇಳಿ ಅವ್ರದ್ದು ಒಂದಿಷ್ಟಿದೆ. ಅದು ಪರಿಹಾರದಲ್ಲಿ ಅದೊಂಚೂರು ಬದಲಾವಣೆ ಆಗಿದೆ, ಅದು ಬಿಟ್ಟರೆ ಇನ್ಯಾವುದೂ ಆಗಿಲ್ಲ. ಮತ್ತೆ 6,000 ಹೆಕ್ಟೇರ್ನಲ್ಲಿ ಈ ಜಿಲ್ಲೆಯಲ್ಲಿ ಪ್ರಮುಖವಾದಂಥ ಆನೆ ದಾಳಿ ಯಥೇಚ್ಛವಾಗಿ ಎಲ್ಲಿ ನಡೀತದೆ, ಯಾವ ಪ್ರದೇಶದಲ್ಲಿ ನಡೀತದೆ, ಅಲ್ಲಿರ್ತಕ್ಕಂಥ ಕೆರೆಕಟ್ಟೆಗಳು, ಅದರ ಅಚ್ಚುಕಟ್ಟು ಪ್ರದೇಶ ಸುಮಾರು 6,000 ಹೆಕ್ಟೇರ್ಗೂ ಜಾಸ್ತಿ ಆಗ್ತದೆ. ಅಲ್ಲಿ ಕಳೆದ 6-7 ವರ್ಷಗಳಿಂದ ಏನೂ ಬೆಳೆ ಒಟ್ಟಕ್ಕಾಗ್ತಾ ಇಲ್ಲ, ಏನು ಒಟ್ಟು ಪಂಪ್ ಸೆಟ್ ಇರೋ ಈಗ ಒಟ್ಟಕ್ಕಾಗ್ತಾ ಇಲ್ಲ. ಹಿಪ್ಪನೇರಳೆ ತೋಟ ಮಾಡುವಂದ್ರೆ ಅದು ಏನೋ ಬಾಯಾಡ್ಕೊಂಡು ಹೋಗವೆ ಅಂತೇಳಿ ಮದ್ದೂರು ಸ್ನೇಹಿತರು ಹೇಳ್ತಿದ್ರು. ಕೊಂಡುಗುರಿಗಳು, ಕರಡಿಗಳು, ಆಯಿತು, ವನ್ಯಜೀವಿಗಳು ಅಂದ್ರೆ ಎಲ್ಲ ಬಂದಾಯ್ತು, ಹಂದಿಗಳು, ನವಿಲುಗಳ ಕಾಟ ಎಲ್ಲ ಅದೇ. ಇದು ನವಿಲು ಹೊಡಿಬಾರ್ದು, ಹಂದಿ ಹೊಡಿಬಾರ್ದು, ಕಾಡು ಕೋಳಿ ಹೊಡಿಬಾರ್ದು, ಇದು ಹೌದು, ನಾವು ಅದನ್ನ ಹೊಡೀರಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ನಮ್ಮ ತೆಂಗಿನ ಮರ ಮುರಿದಾಕೋಕ್ಕೆ ಹೆಂಗೆ ಆನೆಗಳನ್ನ ಬಿಟ್ರು ಅಂತ, ಆನೆಗಳನ್ನ ಏನಾರ ಆದರೆ ನಾವು ಅದಕ್ಕೆ ಆನೆಗಳನ್ನ ಯಾರಾದರೂ ಮಾತಾಡ್ತಾ ಹೇಳ್ತಿದ್ರು, ಯಜಮಾನ್ರು ಇಲ್ಲಿಯೇ
ಯಾರಾದರೂ ಹರಾಜಲ್ಲಿ ತಗೊಂಡ್ರೆ ಅಥವಾ ಯಾರಾದರೂ ನನಗೆ ಕೊಡಿ ಸಾಕ್ತೀನಿ ಅಂದರೆ ಮಠಗಳಿಗೆ ಕೊಟ್ಟರೆ ಬೇಜಾನ್ ಜನ ಇದ್ದಾರೆ ಆನೆ ಸಾಕೋರು. ಈಗ ಸೋಕೆಗಾರರು ಸಾಕ್ತಾರೆ, ಹಿಡಿದು ಕೊಡಿ. ಹಳೆ ಪದ್ಧತಿ ಕೆಡ್ಡ ಪದ್ಧತಿ ಅಂತಿತ್ತು, ಯಾಕೆ ಅದನ್ನ ಬಿಟ್ಬಿಟ್ರಿ ಇದು ಗೊತ್ತಿಲ್ಲ. ಆನೆಗೆ ಏನಾರ ಇದು ಮುರಿದೋಯ್ತದ ಅಂತೇಳಿ ಕೆಡ್ಡ ಪದ್ಧತಿನಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಆ ಕೆಡ್ಡ ಗುಂಡಿ ತೋಡಿ ಮೇಲಿನ ಬೆಳೆ ಹಾಕಿ ಬೆಳೆದು ಅಲ್ಲಿಗೆ ಆನೆ ಕೆಡಗಿ ಅದರಿಂದ ಪರಿಹಾರ ಕಂಡ್ಕೊತಿದ್ರು, ಪಳಗಿಸ್ತಿದ್ರು. ಮತ್ತು ಅದು ಗೊತ್ತಿರಲ್ಲ ಯಾರು ಗೊತ್ತಾದಂಥವು ಅನ್ನೋದು ಕೇಳಿದ್ದೀವಿ. ಕೆಟ್ಟ ವಿಧಾನ ಅನುಸರಿಸಿ ಹೋಗಿ ಬರೋ ದಾರಿನೆಲ್ಲಾದರೂ ಹಿಡಿಬೇಕು. ರೈಲ್ವೆ ಬ್ಯಾರಿಕೇಡ್ ಹಾಕಿದ್ರು, ಅದನ್ನೂ ತುಳಿದು ಬಂದಿರತಕ್ಕಂಥದ್ದು ಈಗ ಮೊನ್ನೆ ಒಂದು 15 ದಿನದಲ್ಲಿ ವಿಚಾರ ಗೊತ್ತಾಗದೆ. ಸೋಲಾರ್ ವಿಚಾರದಲ್ಲಿ ನಾವು ಹೇಳೋದೇ ಬೇಡ, ಆ ಅರಣ್ಯ ಅಧಿಕಾರಿಗಳಿಗೆ ಗೊತ್ತಾಗದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇದು 1 to 1 25 ಪಾಯಿಂಟ್ ಏನಿದ್ದಾವೋ ಜಿಲ್ಲಾಡಳಿತ ಕೂಡ ಇದನ್ನ ಗೌರವಯುತವಾಗಿ ಗಂಭೀರವಾಗಿ ಪರಿಗಣಿಸಬೇಕು. 1,000 ಕೋಟಿ ರೂಪಾಯಿಗೂ ಹೆಚ್ಚೆ ನಷ್ಟ ಆಗಿದೆ ರೈತರದ್ದು ಬೆಳೆ ಬದುಕು ಅನ್ನುವಾಗ ಕಣ್ಮುಚ್ಕೊಂಡಿದ್ರೆ ಭಾಳ ನೋವಾಯ್ತದೆ. ನಮಗೆ ಜಿಲ್ಲಾಡಳಿತವೇ ಶಾಪ ಆಗ್ತದೆ ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕಾಗ್ತದೆ. ಪ್ರಜ್ಞೆ ಇರುವಾಗ ನಮ್ಮ ಸ್ನೇಹಿತರಲ್ಲೆಲ್ಲ 3 ಇದನ್ನು ಮಾಡ್ಕೊಂಬಂದವ್ರೆ. ಗಾಂಧೀಜಿ ಕೊಟ್ಟಿರೋ ಇದು ಆ ಕಡೆ ಅದೇ ಕಣ್ಣು ಕಿವಿ ಬಾಯಿ ಮುಚ್ಕೊಂಡಿರ್ತಕ್ಕಂಥದ್ದು. ಅದರ ಅರ್ಥ ಇಲಾಖೆಗಳೆಲ್ಲ ಹಿಂಗೆ ಕಣ್ಣು ಕೇಳಿಸ್ಕೋದೇನೆ ನೋಡ್ದೇನೆ ಮಾತಾಡ್ದೇನೆ ಇರುವಂಥದ್ದು ಆಗಿದೆಯಾ ಅಂತ ಅನ್ನಿಸ್ತದೆ. ಇಲ್ಲ ಇವ್ರು ನಾವು ಮಾತಾಡ್ತಿದ್ದೀವಿ ಅಂತಾರೆ ಅರಣ್ಯ ಇಲಾಖೆಯವರು, ನೀವು ಕೇಳಿಸ್ಕೊತಾ ಇದ್ದೀವಿ ಅಂತೀರಿ ಜಿಲ್ಲಾಡಳಿತ. ಇನ್ನು ಮೇಲೆ ಸರ್ಕಾರ ಅದಲ್ಲ, ಅದು ಬಾಯೇ ಇಲ್ಲ. ಅದಕ್ಕೆ ಅವ್ರವ್ರ ಇದನ್ನು ಆಟ ಆಡ್ಕೊಂಡು ಕೂತವ್ರೆ. ಅವ್ರನ್ನ ಇವ್ರು ಬೈದು ಇವ್ರನ್ನ ಅವ್ರು ಬೈದು ರೇಗಾಡಿಸ್ಕೊಂಡು ಕೂತವ್ರೆ. ಮೂಲ ಬದುಕಿನ ವಿಚಾರದ ಕಡೆ ಕಣ್ಣೇ ಬಿಡ್ತಾ ಇಲ್ಲ. ಈಗೇನಾದ್ರು ಮಾಡಿ ನೀವೆಲ್ಲ ಮನುಷ್ಯತ್ವ ಇರ್ತಕ್ಕಂಥವ್ರು ದಯಮಾಡಿ ಈ 25 ಪಾಯಿಂಟ್ ಮತ್ತೆ ಡಿಬೇಟ್ ಆಗಬೇಕು. ಯಾರು PCCF ಬರಬೇಕು, ವೈಲ್ಡ್ ಲೈಫ್ನವ್ರು ಬರಬೇಕು, ಮತ್ತು ಜಿಲ್ಲಾಡಳಿತ ಇರಬೇಕು, ಅಥವಾ ಕನ್ಸರ್ನ್ ಸೆಕ್ರೆಟ್ರಿ ಯಾರಿದ್ದಾರೋ. ಮೀನ್ ವೈಲ್ ಮಿನಿಸ್ಟ್ರು ಬರಲಿ, ಮಿನಿಸ್ಟ್ರನ್ನು ಬರಮಾಡ್ರಿ. ನಾವು ಇವತ್ತೇ ಈಗೇನು ನಾವು ಬಂದು ಹೋಗಿ ಈಗಲೇ ಕರೆಸಿ ಎನ್ನುವಂಥ ಡಿಮ್ಯಾಂಡ್ ಸಹಜವಾಗಿ ಹೇಳ್ತಾರೆ. ನಾವು ಬಂದಿದ್ದೀವಿ ಬರೀ ಮಾತು ಕೇಳ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ ಅಂತ ಅಂದರು. ನಮಗೆ ಹೇಳಿದ್ರು ಆ ಮಾತು, ನಮ್ಗೆ ಸಿಟ್ಟಾಗಲಿಲ್ಲ. ಬರಬೇಕು, ಅದಕ್ಕೊಂದು ವ್ಯವಧಾನ ಇರಬೇಕು. ಇಷ್ಟು ವರ್ಷವೇ ಇದ್ವಿ, ಇನ್ನು 2-3 ದಿನ ನಾವು ಅದಕ್ಕೆ ನಿರಂತರ ಅಂತ ಹಾಕ್ಕೊಂಡಿರೋದು, ಕಂಟಿನ್ಯೂಯಸ್ ಆಗಿ ಮಾಡ್ತೀವಿ ಅಂತ ಹಾಕ್ಕೊಂಡಿರೋದು. ಇವತ್ತಾಗಲಿಲ್ಲ ಅಂದ್ರೆ ನಾಳೆಗಾದ್ರೂ ಬರಬೇಕು, ನಾಳಿದ್ದಾದ್ರೂ ಬರಬೇಕು. ಬರಲಿಲ್ಲ 3 ದಿನ 4 ದಿನ ನೋಡಿ ಚಳುವಳಿಯ ವಿಧಾನವನ್ನು ಬೇರೆ ರೀತಿ ಮಾರ್ಪಾಡು ಮಾಡೋಣ. ಇದೆಲ್ಲ ಯಾರೋ ನಮಗೂ ಬುದ್ಧಿವಂತರು ಹೇಳ್ಕೊಟ್ಟವ್ರೆ, ಅದೀಗ ನಿಮ್ಗೆ ಹೇಳೋದು ಬೇಡಿ. ಆ ಪ್ರಯತ್ನಕ್ಕೆ ಅವಕಾಶ ಆಗದ ರೀತಿಯಲ್ಲಿ ಜಿಲ್ಲಾಡಳಿತ ಜವಾಬ್ದಾರಿ ನಿರ್ವಹಿಸಲಿ. ಮಾನ್ಯ DC ಅವ್ರನ್ನ ದಯಮಾಡಿ ಆದರೆ ನಾವಿಲ್ಲಿ ಇರ್ತೀವಿ, ಕಳಿಸ್ಕೊಡಿ, ತಾವುವೇ ಕರ್ಕೊಂಬನ್ನಿ. ನಾವು ಬರೋದು ಬೇಡ, ಪ್ರಯತ್ನ ಮಾಡಿ ಬರಲಿ. ಯಾಕೆಂದರೆ ಅವರು ಹೇಳೋದು ಸರಿ ಸಂಬಂಧಪಟ್ಟವ್ರಿಗೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇನ್ನು 25 ಡಿಮ್ಯಾಂಡ್ ಆಗಲೇ ಕೊಟ್ಟಿದ್ದೀನಿ. ನೀವು ಎಲ್ಲ ಓದ್ಕೊಂಡು ಪ್ರತಿ ಹಳ್ಳಿಯವರು ಸೈನ್ ಮಾಡಿದ್ದೀರಲ್ವಾ? ಹೌದು. ಯಾರು ಮಾಡಲಿಲ್ಲೋ ಅವ್ರು ಇಲ್ಲಿದೆ ಮಾಡಿ, ಇನ್ನೊಂದು ಪ್ರತಿ ಇದೆ. ಈಗ ಒಂದೊಂದು ಹಳ್ಳಿದು ಕೂಡ ಒಂದೊಂದು ಸಪ್ರೇಟ್ ಡಿಮ್ಯಾಂಡ್ಸ್ ಇದೆ. 25 ಡಿಮ್ಯಾಂಡ್ ಎಲ್ಲ ಹಳ್ಳಿ ಭಾಗಿದಾರರು ಅನ್ನೋಂಥದ್ದು. ಆನೆ ಬಾಧೆ ಒಳಗಾಗಿರೋ ಅಂದರೆ ಬರೀ ಇಲ್ಲಿರುವಷ್ಟು ಜನ ಅಲ್ಲ, ಇದು 1% ಇಲ್ಲ ಇಲ್ಲಿ ನನ್ನ ಪ್ರಕಾರ. ಅವ್ರನ್ನೇ ಕೇಳಿ, ಇಲ್ಲಿ ಗಂಟ 1 ವರ್ಷದಲ್ಲಿ ಎಷ್ಟು ಅರ್ಜಿ ಬಂದವೆ ಅನ್ನೋದನ್ನ ಕೇಳಿ ಆಗ ಗೊತ್ತಾಯ್ತದೆ. ಎಷ್ಟು ಸಾವಿರ ಎಷ್ಟು 10,000 ಮೇಲೆ ಅರ್ಜಿ ಬಂದಿರಬೇಕು. ಸೊ ಹಾಗಾಗಿ ಎಲ್ಲ ರೈತರು ಈಗ ಅವ್ರಿಗೇನಾಗದೆ ಅಂದರೆ ನಮ್ಮ ಬಗ್ಗೆನೇ ಯಾರೋ ಮಾಡ್ತಾವ್ರೆ ಅಂದರೆ, ಸುಜೀವನ್ ಮಾಡ್ತಾವ್ರೆ, ಪುಟ್ಟಸ್ವಾಮಿ ಮಾಡ್ತಾವ್ರೆ ಅಂದರೆ ಹೌದಾ ಅಷ್ಟೇ ಬಿಟ್ರೆ ಅಲ್ಲಿ ಹೋಯ್ತಾರೆ, ಧಿಕ್ಕಾರಕ್ಕೆ ಹೋಗ್ಬಿಟ್ಟು ಬರ್ತಾರೆ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟದೆ ಚಳುವಳಿಗಳಿಗೆ. ಇನ್ನಲ್ಲಿ ಬೇರೆಯವರು ಕೂಡ ಅದನ್ನು ಬೇರೆ ರೀತಿಯಲ್ಲೇ ಉಪಯೋಗಿಸ್ಕೊಂಡ್ಬಿಟ್ಟವ್ರೆ. ಅದು ನಮಗೆ ನೋವಾಯ್ತದೆ. ಆದರೆ ನಾವು ಒಂದು ವಾಂಛೆ, ಒಂದು ಶಿಸ್ತು, ಒಂದು ನೀತಿ ತತ್ವಕ್ಕೆ ಬದ್ಧವಾಗಿರ್ತಕ್ಕಂಥವ್ರು. ಅದನ್ನು ಎಷ್ಟು ಜನಸಂಖ್ಯೆ ಮುಖ್ಯ ಅಲ್ಲ, ನಾವು ಮಾಡೇ ಮಾಡ್ತೀವಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಮಾತುಗಳೆಲ್ಲ ಮುಗಿದ್ವಾ? ಸಮಾಧಾನ ಬನ್ನಿ ಅಂತ ಅಷ್ಟೇ. ADC ಅವರು ಬಂದಿದ್ದಾರೆ, ನಮ್ಮ ರಾಮನಗರ ಜಿಲ್ಲೆಗೆ ADC ಅವರು ಬಂದಿದ್ದಾರೆ. ಸಂಘ ತೋಟಗಾರಿಕೆ ಇಲಾಖೆ ಡೆಪ್ಟಿ ಡೈರೆಕ್ಟರ್ ರಾಜು ಗೊತ್ತಾಯಿತು. DF ಅವರು ಕೂಡ ಇದ್ದಾರೆ. ಈಗಾಗಲೇ ನಾವು 28ನೇ ತಾರೀಕು ನಾವು ಏನೇನು ನಡೆಸ್ತೀವಿ ಅನ್ನುವಂಥದ್ದು, ಏನು ಒಟ್ಟಾರೆ ನಮ್ಮ ಡಿಮ್ಯಾಂಡ್ಸ್ ಅನ್ನುವಂಥದ್ದನ್ನ ಈಗಾಗಲೇ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀವಿ. ಸುಮಾರು 25 ಡಿಮ್ಯಾಂಡ್ಸ್ ಇದ್ದಾವೆ. 1 ವರ್ಷದ ಹಿಂದೆ ಇದನ್ನು ಈ ಜಿಲ್ಲೆಯ ಅರಣ್ಯ ಮತ್ತು ರೈತರ ನಡುವಿನ ಸಂಘರ್ಷ ಹೇಗಿದೆ ಎನ್ನುವಂಥದ್ದು, ಅಧಿಕಾರಿಗಳ ಜೊತೆಗೆ ರೈತರ ಸಂಘರ್ಷ ಹೇಗೆ ಆಗ್ತಿದೆ ಎನ್ನುವಂಥದ್ದು, ಆನೆ ದಾಳಿ ನಿಯಂತ್ರಣ ಮಾಡಲಿಕ್ಕೆ ಆಗಲೇ ಇಲ್ಲ ಅಂದಾಗ ವರ್ಷ ನಂತರದಲ್ಲಿ 3-4 ತಿಂಗಳಲ್ಲಿ
ನಾವು ಬಗೆಹರಿಸ್ತೀವಿ ಅಂತೇಳಿ ಹೋದಂಥದ್ದು 21/3/2023 ನಾವು ಬಹುತೇಕ ಎಲ್ಲವನ್ನ ನಿವಾರಣೆ ಮಾಡ್ತೀವಿ. ಆನೆ ದಾಳಿಯನ್ನು ಬ್ಯಾರಿಕೇಡ್ ಹಾಕಿ ಟೆಂಟೇಟಿವ್ ಸೋಲಾರ್ ಹಾಕಿ ಮತ್ತು EPT ಮಾಡಿ ಬರ್ದಂಗೆ ಮಾಡ್ತೀವಿ ಅಂತ ಹೇಳಿ ಹೋದ್ರು. ತದನಂತರದಲ್ಲೂ ಒಂದೆರಡು ಸಭೆಗಳು ನಡೆದವು. ಆದರೂ ಕೂಡ ಇದನ್ನು ಪುನರಾವರ್ತಿ ಆಯಿತು. ಎಲೆಕ್ಷನ್ ಬಂತು, ಟೆಂಡರ್ ವಿಚಾರ ಬಂತು, ಆಗಲೇ ಇಲ್ಲ. 30 ಮೇಲೆ ಆನೆಗಳಿಗೆ ಜಿಲ್ಲೆಯಲ್ಲಿದ್ದು ಮೊನ್ನೆ ಏನೋ 20 ಆಚೆ ಓಡಿಸಿದ್ವಿ. ಕಾವೇರಿ ಕೊನೆ ನಮ್ಗೆ ಹೋಗಿದ್ದಾವೆ, ಇನ್ನೂ ಒಂದು 9 ಇದ್ದಾವೆ ಅನ್ನುವಂಥದ್ದು ನಾವು ಕೇಳಿದ್ದೇವೆ. ಈ 9 ಹೆಂಗಾಗವೆ ಅಂದರೆ ಎಲ್ಲ ಮೀರಿದಂಥ ರೌಡಿಗಳು ಅಥವಾ ಮಿತಿಮೀರಿದ ಆನೆಗಳು. ಆ ಸ್ವಭಾವವನ್ನೇ, ಆನೆ ಅಂದರೆ ಅವಕ್ಕೊಂದು ಸ್ವಭಾವ ಇರ್ತದೆ, ಸ್ವಭಾವವನ್ನೇ ಕಳ್ಕೊಂಡು ಬೇರೆ ರೀತಿ ಅವು ಆಕ್ರಮಣ ಮಾಡ್ತಾರೆ. ಜಗಲಿ ಮೇಲೆ ಇರ್ತಕ್ಕಂಥ ಹುಲ್ಲು ನಮಗೆ ಮೇಯ್ತವೆ ಅಂದರೆ, ಹಿತ್ತಲಲ್ಲಿ ಬಂದು ಬಾಳೆಗಿಡ ನೆಟ್ಕೊಂಡಿದ್ರೆ ಅದನ್ನು ಕಿತ್ಕೊಂಡು ಹೋಗ್ತವೆ ಅಂದರೆ ಹೊಟ್ಟೆಗಾಗಿ ಬಂದವೆ ಅಂತ. ದಿನಕ್ಕೆ 300ರಿಂದ 350 kg ಬೇಕು ಆಹಾರ. ಎಲ್ಲಾದ್ರೂ ಆಗಲಿ ಹುಡುಕಿ ತಿನ್ನಲೇಬೇಕು. ಅವು ಯಾರು ಹೊಲ, ಯಾರು ದೇವ್ರಿ, ಯಾರು ಮರ, ಯಾರು ಬದುಕು ಅಂತೇಳಿ ಅವಕ್ಕೇನು ಗೊತ್ತಾಗೋದಿಲ್ಲ. ಮೇವು ಬೇಕು, ಹೊಟ್ಟೆ ಆದರೆ ಎಲ್ಲೋ ನುಗ್ದೋ ಬಂದೋ ಹೋದೋ. ಇದಕ್ಕೆ ಕಾರಣ ವನ್ಯಜೀವಿಗಳನ್ನ ವನದಲ್ಲಿಟ್ಟು, ಕಾಡಿನಲ್ಲಿಟ್ಟು ಅವುಗಳ ಪೋಷಣೆ ಮಾಡಬೇಕು, ರಕ್ಷಣೆ ಮಾಡಬೇಕು ಅನ್ನೋದ್ರಲ್ಲಿ ಲೋಪ ಆಗಿರೋದೇ ಕಾರಣ. ಈ ಲೋಪವನ್ನು ಪ್ರಶ್ನೆ ಮಾಡ್ಲಿಕ್ಕೆ ನಾವಿಲ್ಲಿದ್ದೀವಿ. ಶಾಶ್ವತವಾಗಿ ಸರಿ ಹೋಗ್ಬೇಕು ಅಂತೇಳಿ, ಆನೆಗಳ 3 ನೆಲೆಗೆ ಹೋಗ್ಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಇವತ್ತಿಲ್ಲಿ ಮುಂದುವರೆದ ಧರಣಿ ಸತ್ಯಾಗ್ರಹ ಇದೆ. ಹಗಲು ರಾತ್ರಿ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನ ಈಗಾಗಲೇ ತಿಳಿಸಿದ್ದೀವಿ. ಇಲ್ಲೇನಿದೆಯೋ ಸುಮಾರು 3 ಪುಟದ ವಿಚಾರಗಳನ್ನ ನಾವು ಸ್ಪಷ್ಟಪಡಿಸಿದ್ದೀವಿ. ಖುದ್ದಾಗಿ ಅವತ್ತು ADC ಅವರು, DC ಅವರೆಲ್ಲ ಒಂದು ತುರ್ತು ಮೀಟಿಂಗ್ ಇತ್ತು. ADC ಅವರೇ ಸ್ವೀಕಾರ ಮಾಡಿದ್ರು, ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ರು. ಈ ಸಮಸ್ಯೆ ಬಗೆಹರಿಬೇಕಾದ್ರೆ ನಮಗೆ ಚಳುವಳಿಯ ಹಿನ್ನೆಲೆಯಲ್ಲಿ ಅರ್ಥ ಆಗಿರೋ ರೀತಿ ಅಂದರೆ ಪಾಲಿಸಿ ಮ್ಯಾಟರ್. ಅದಕ್ಕೆ ಸಂಬಂಧಪಟ್ಟಂಥವ್ರು ಬರಬೇಕು. ಮುಖ್ಯ ಆನೆಪಡೆ ಸಂರಕ್ಷಣಾಧಿಕಾರಿ ಬರಬೇಕು. ಅದಕ್ಕೂ ಸಂಬಂಧಪಟ್ಟಂಥ ಇಲಾಖೆಯ ಕಾರ್ಯದರ್ಶಿಗಳು, ಸಚಿವರು, ಈ ಜಿಲ್ಲೆಯ ಉಸ್ತುವಾರಿಗಳು, ಈ ಭಾಗದ MLAಗಳೆಲ್ಲ ಬರಬೇಕು. ಜನ ಇಲ್ಲಿ ಕುಂತವ್ರಿಗೇನೋ ಹುಡುಗರು ಮಾತಾಡಿಕೊಂಡು ಬಿಸಿಯಾಗಿ ಅದು ಇರಲಿ ಪಕ್ಕಕ್ಕೆ. ನಮ್ಮ ಮನೆ ಒಳಗೆ ಸಣ್ಣ ಪುಟ್ಟ ಜಗಳ, ಅದು ಕೋಪ ಬಂದಿದೆ, ಸಿಟ್ಟು ಬಂದಿದೆ, ಮಾತಾಡ್ಕೊತಾರೆ, ಸರಿ ಹೋಗ್ತಾರೆ. ಅದೇನು ಅದು ಕಷ್ಟ ಏನಲ್ಲ ನಮಗೆ. ಚಳವಳಿನಲ್ಲಿ 48 ವರ್ಷದಲ್ಲಿ ಇವೆಲ್ಲ ನೋಡಿಕೊಂಡೇ ಬಂದಿರೋರು, ಏಟ್ ತಿನ್ಕೊಂಡು ಬಂದಿರೋರು, ಜೈಲಿಗೂ ಹೋಗಿರೋರು, ಕೇಸು ಹಾಕ್ಕೊಂಡಿರೋರು, ಆಮೇಲೆ ಬಯಸ್ಕೊಂಡು ಇರೋರು, ಹೆಗಲ ಮೇಲೆ ಚಾಲ ಹಾಕ್ಕೊಂಡು ಏನು ಉದ್ಧಾರ ಮಾಡಿದ್ವಿ ಅಂತ ಅಂದವ್ರು. ಅಷ್ಟೇ ಅಲ್ಲ, ಏನು ಗುಡ್ಡೆ ಹಾಕಿದಿರಿ, ಯಾರನ್ನ ಕೇಳೋ ಮತ್ತು ನಮ್ಮನ್ನು ಕೇಳೋದು. ಹಾಗಾಗಿ ಎಲ್ಲ ಒಂದು ಕಡೆ ಸತ್ಯದ ಆಧಾರದ ಮೇಲೆ ಸತ್ಯಾಗ್ರಹನ ಯಾರು ಮಾಡ್ತಾ ಇಲ್ಲ ಕಂಡ್ರೆ ಬಿಟ್ಬಿಟ್ಟವ್ರೆ. ಗಾಂಧಿ ನೆನೆಸ್ಕೊಳ್ತಾ ಬಿಟ್ಬಿಟ್ಟವ್ರೆ. ಅಕ್ಟೋಬರ್ 2 ಗಾಂಧಿ ಜಯಂತಿ ಹೂ ಹಾಕೋದು ಅಷ್ಟೇ. ಇಲ್ಲಿ ಬಂದಿರೋದು ನೀವು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಕೊಡ್ಸಿದ್ದೀರಿ ಅಂತ ಮೊದಲೇ ಹೇಳಿದೆ. ಆ ಉದ್ದೇಶಕ್ಕೆ ಕಿಂಚಿತ್ತು ಧಕ್ಕೆ ಬರೋದ್ ರೀತಿಯಲ್ಲಿ ನಡ್ಕೋಬೇಕು. ದೊಡ್ಡ ವ್ಯಾಪಾರ ಅದು, ಅಟಮ್ ಬಾಂಬ್ಗಿಂಟು ಭಾಳ ಪವರ್ಫುಲ್ ಅದು. ಹಾಗಾಗಿ ಆ ಇದ್ರಲ್ಲಿ ಕೊಡ್ತಿದ್ದೀರಿ ನೀವು. ತಾಳ್ಮೆ ಇರಲಿ, ಸ್ವಲ್ಪ ಶಿಸ್ತು ಇಟ್ಕೊಳ್ಳಿ. ಇನ್ಮೇಲಿರೋ ವಿಚಾರನ ನಾವು ಕುತ್ಕೊಂಡು ಕೇಳಿದ್ದೀವಿ. ಯಾರು ಮಾತಾಡೋಕೆ ಅಪೇಕ್ಷೆ ಬಂದು ಮಾತಾಡಿ ಎಂದು. ಈಗ ಅಷ್ಟೇ ADC ಅವರು ಬಂದವರೆ, ಅವ್ರಿಗೆ ಏನು ವಿಚಾರಗಳನ್ನ ಹೇಳ್ಬೇಕು ಅಂತೇಳಿ ನಿಮ್ಮೆಲ್ಲರೂ ಪರವಾಗಿ ಹೇಳ. ಸರ್, ಈಗಾಗಲೇ ತಮ್ಮ ಗಮನಕ್ಕೆ ಕೊಟ್ಟಿದ್ದೀವಿ. ನಮ್ಮ ಜೊತೆಗೆ ಸಂಧಾನ ಮಾಡೋದಾದ್ರೆ ಅದಕ್ಕೆ ಪೂರಕವಾಗಿ ಏನಾದರೂ ಒಂದು ಚೌಕಟ್ಟೊಳಗಡೆ ಒಂದು ಪರಸ್ಪರ ಸಮಾಲೋಚನೆ ಮಾಡಿ ಇತ್ಯರ್ಥಪಡಿಸುವಂಥ ಸಂದರ್ಭ ಬರಲಿ ಅನ್ನುವಂಥದ್ದು ಹೇಳ್ತಾ ತಮಗೆ ಇದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ಏನು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ತಾವು ಕೂಡ ಬೆಳಿಗ್ಗೆಯಿಂದಲೂ ಕೂಡ ಈಗಾಗಲೇ ಮಾಹಿತಿ ಕೊಟ್ಟಂಗೆ ಇಲ್ಲಿ ಧರಣಿ ಕುಳಿತಿದ್ದೀರಾ. ಸುದೀರ್ಘವಾಗೂ ಕೂಡ ನಮ್ಮ ರೈತ ಸಂಘದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಕೃಷ್ಣರಾಜ ಸರ್ ಕೂಡ ತುಂಬ ವ್ಯವಸ್ಥಿತವಾಗಿ, ಅರ್ಥಗರ್ಭಿತವಾಗಿ ಇವತ್ತು ಸ್ಥಿತಿಗತಿಗಳ ಬಗ್ಗೆ ಮತ್ತು ಚಳುವಳಿಯ ಬಗ್ಗೆ, ಸತ್ಯಾಗ್ರಹದ ಬಗ್ಗೆ ತುಂಬ ಮಾರ್ಮಿಕವಾಗಿ, ತುಂಬ ಒಂದು ವಿಚಾರಧಾರೆಯಾಗಿ ಹೇಳಿದ್ದಾರೆ. ಆಲ್ರೆಡಿ ಅವ್ರು ಹೇಳಿದ್ರು, ಸಾಕಷ್ಟು ಬಾರಿ ಹೇಳಿದ್ರು, ತಾವು ಕೇಳಿಸ್ಕೊಳ್ಳಿಲ್ಲ ಅಂತ ಕಾಣಿಸ್ತಿದೆ ಅವ್ರು ಹೇಳ್ತಾ ಇರ್ತಕ್ಕಂಥ ವಿಚಾರನ. ನಾನು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ ಅಂತ. ನಾನು ಒಬ್ಬ ರೈತನ ಮಗನೇ, ನಾನೇನು ಬೇರೆ ಎಲ್ಲ ಮದ್ದೂರು ತಾಲೂಕಿನೇ. ನಾನು ಕೂಡ ಮದ್ದೂರು ತಾಲೂಕಿನೇ, ನಾನು ಒಬ್ಬ ರೈತನ ಮಗನೇ. ಹಾಗಾಗಿ ಈಗಾಗಲೇ ಅವ್ರಿಗೆ ಗೊತ್ತಿದೆ
ರೈತರ ಸಮಸ್ಯೆಗಳೇನು ಅಂತಕ್ಕಂಥದ್ದನ್ನ ನಾನು ಅದನ್ನ ಅನುಭವಿಸೇ ಬಂದಿರ್ತಕ್ಕಂಥನು. ಆ ಕಾರಣಕ್ಕೆ ತಾವೇನು ಕೇಳ್ತಾ ಇದ್ರಿ ಅದು ನ್ಯಾಯಯುತವಾದ ಬೇಡಿಕೆಗಳೇನಿದೆ ಅದನ್ನ ಈಗ ಆಲ್ರೆಡಿ ನಮ್ಮ ಈ ಜಿಲ್ಲಾ ಹಂತದಲ್ಲಿ ಕೂಡ ನಮ್ಮೆಲ್ಲ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ತುಂಬಾ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳೆಲ್ಲರೂ ಕೂಡ, ಅದರಲ್ಲೂ ಕೂಡ ನಮ್ಮ ಈಗಿನ DCF ಅವರು ಕೂಡ, ಅವರು ಕೂಡ ಒಬ್ರು ರೈತ ಕುಟುಂಬದವರೇ ಆಗಿರೋದ್ರಿಂದ ಅವರು ಕೂಡ ಅದನ್ನ ಎಷ್ಟು ಆದಷ್ಟು ಕೂಡ ಅದನ್ನ ಸಮಸ್ಯೆನ ಬಗೆಹರಿಸಕ್ಕಂಥ ನಿಟ್ಟಿನಲ್ಲಿ ಕೂಡ ಕ್ರಮ ವಹಿಸ್ತಾ ಬಂದಿದ್ದಾರೆ. ನಮ್ಗೆಲ್ರಿಗೂ ಗೊತ್ತಿದೆ, ನೀವೇ ಹೇಳ್ದಂಗೆ ನವಿಲು ಅಂತಕ್ಕಂಥದ್ದು ನಾವು ಚಿಕ್ಕದ್ರಲ್ಲಿ ಎಲ್ಲೋ ಒಂದ್ ಕಡೆ ಕಾಣ್ತಿತ್ತು. ಈಗ ಆ ಥರ ಇಲ್ಲ. ಎಲ್ಲಾ ಕಬ್ಬನ್ ಗದ್ದೆಯಲ್ಲಿ ಯಾವ್ದು 1 ಎಕರೆ ಕಬ್ಬನ್ ಗದ್ದೆಯಲ್ಲಿ 1-2 ನವಿಲುಗಳು ಸಿಗ್ತವೆ. ಆ ಥರ ಪರಿಸ್ಥಿತಿ ಇದೆ ನಮ್ಗೆ. ಈಗೇನು ಅದನ್ನು ನಮ್ಮ 30-35 ವರ್ಷದ ಒಂದು ಇತಿಹಾಸ ತೆಗೆದ್ರು ಕೂಡ ಹಿಂದೆ ಅವು ಕಂಡು ಬರ್ತಿದ್ದು ಕಡಿಮೆ ಇತ್ತು. ಯಾಕೆಂದ್ರೆ ತುಂಬಾ ಬಿಗಿಯಾಗಿ 1970 ನಂತರ ಅರಣ್ಯ ಕಾಯ್ದೆಗಳು ತುಂಬಾ ಬಿಗಿಯಾಗಿ ಬಂದುದ್ರಿಂದ, ಯಾಕೆಂದ್ರೆ ಮನುಷ್ಯನಿಗೆ 33% ಅರಣ್ಯ ಇರಲೇಬೇಕು ಅವ್ನ ಜೀವನ ಮಾಡ್ಲಿಕ್ಕೆ, ಮತ್ತೆ ಅವನಿಗೆ ಶುದ್ಧವಾದ ಗಾಳಿ ಅವ್ನ ಬದುಕು ಕಟ್ಕೊಳ್ಬೇಕು ಅಂದ್ರೆ 33% ಬೇಕು ಅಂತಕ್ಕಂಥದ್ದು ಬಂದ ನಂತರ ಈಗ ಆಲ್ರೆಡಿ ಭಾರತ ಅವತ್ತು ಸಂದರ್ಭದಲ್ಲಿ 19% ಮಾತ್ರ ಇತ್ತು. ಅದರಲ್ಲಿ ಕರ್ನಾಟಕ 11% ಅಲ್ಲಿ ಇತ್ತು. ಅದನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಂದ್ರೆ ಬಿಗಿಯಾದ ಕಾನೂನು ಅಗತ್ಯತೆ ಇದೆ ಅನ್ನೋ ಕಾರಣಕ್ಕೆ ಸಲುವಾಗಿ ಈ ಬಂದಂತ ಕಾಯ್ದೆ ಅರಣ್ಯ ಕಾಯ್ದೆ ಅಂತಕ್ಕಂಥದ್ದು ಅದು ತುಂಬಾ ಬಿಗಿಯಾಗಿ ಬಂದಿದೆ. ಮತ್ತೆ ಅದನ್ನ ನಾವ್ಯಾರು ಕೂಡ ಈಗ ಬದಲಾವಣೆ ಮಾಡ್ಲಿಕ್ಕೆ ಭಾರತ ಸರ್ಕಾರನೇ ಬದಲಾವಣೆ ಮಾಡಬೇಕೆ ಹೊರತು, ಅದು ಸಂಸತ್ತು ಮತ್ತೆ 3/2 ಬಹುಮತದಲ್ಲೇ ಮಾಡಬೇಕೆ ಹೊರತು ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನೋ ಮಟ್ಟದಲ್ಲಿ ಕಾಯ್ದೆ ಕಾನೂನುಗಳು ರೂಪಿತ ಆಗಿದೆ. ಇಲ್ಲಿ CM ಅಥವಾ ಇನ್ಯಾರೋ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದು ನಾವು ಮಾಡ್ತಕ್ಕಂಥದ್ದು ಏನಂದ್ರೆ ಪರಿಹಾರ ಆಸ್ಪೆಕ್ಟ್ಸ್ ಮಾತ್ರ, ಪರಿಹಾರ ವಿಚಾರದಲ್ಲಿ ನಾವು ಮಾಡ್ಲಿಕ್ಕೆ ಅವಕಾಶ ಇದೆಯೇ ಹೊರತು ಬೇರೆ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಆಗೋದಿಲ್ಲ. ಅದೆಲ್ರಿಗೂ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಅದರಲ್ಲೂ ನಮ್ಮ ಪುಟ್ಟಸ್ವಾಮಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ವಿಚಾರಗಳಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಬಂದಿರತಕ್ಕಂಥ ಸಮಸ್ಯೆ ಏನು ಅಂತಂದ್ರೆ, ಹಿಂದೆ ನಾವು ಫಾರೆಸ್ಟ್ ನಿಂದ ಆನೆಗಳು ಬರ್ತವೆ ಅಂತಕ್ಕಂಥದ್ನ ಮಂಡ್ಯ ಮತ್ತು ಚನ್ನಪಟ್ಟಣ ಭಾಗದವರು ಕನಸಿನಲ್ಲೂ ಕೂಡ ಊಹಿಸ್ಕೊಳ್ಳಿಕ್ಕೂ ಕೂಡ ಆಗ್ತಿರ್ಲಿಲ್ಲ. ಎಲ್ಲಾಕೆ ಬಂದವು ಆನೆಗಳು ಅನ್ನೋ ಮಟ್ಟಕ್ಕೆ ಇದ್ದಂಥ ಪರಿಸ್ಥಿತಿ. ಆದ್ರೆ ಮಂಡ್ಯದ ಅಕ್ಕಪಕ್ಕ ಹುಲಿವಾನ್ ತನಕನೂ ಕೂಡ ಹೋಗಿರ್ತಕ್ಕಂಥದ್ದನ್ನು ನೋಡಿದಾಗ ನಾನು ಕೂಡ ನೋಡಿದಾಗ ಆಶ್ಚರ್ಯ ಆಯಿತು. ಅಷ್ಟೊಂದು ಆನೆಗಳು ಇಲ್ಲಿ ನಮಗೆ ಈ ಕಡೆ ಬರ್ತಾ ಇದೆ. ಉದ್ದೇಶ ಇಷ್ಟೇ, ಕಾಡಿನಲ್ಲಿ ಅವುಗಳ ಆಹಾರ ಕಡಿಮೆ ಆದಂಥ ಸಂದರ್ಭದಲ್ಲಿ ಮತ್ತು ಒಂದ್ಸಲಿ ಅವು ಪ್ರಾಕ್ಟೀಸ್ ಆದ ನಂತರ ರುಚಿಯಾದ ಒಂದು ಕಪ್ಪು, ರುಚಿಯಾದಂಥ ಒಂದು ಬಾಳೆ ಅವು ಸಿಕ್ಕಾದ ಒಂದು ಸಂದರ್ಭದಲ್ಲಿ ಅವು ಈ ಕಡೆ ಬಂದಿರತಕ್ಕಂಥದ್ದು. ಅದಕ್ಕೆ ಏನು ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಸಾಕಷ್ಟು ಕ್ರಮನ ವಹಿಸ್ತಾ ಇದ್ದಾರೆ. ತಾವು ಕೆಲವು ಪಾಲಿಸಿ ಮ್ಯಾಟರ್ಗಳು ಕೂಡ ಇರೋದ್ರಿಂದ ತಾವು ಕೇಳ್ತಾ ಇರ್ತಕ್ಕಂಥದ್ದು. ಪಾಲಿಸಿ ಮ್ಯಾಟರ್ ನಾನು ಆಗಲೇ ಕಳೆದ ಬಾರಿ ನಾನು ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಎಲ್ಲ ರೈತ ಮುಖಂಡರುಗಳ ಸಭೆಯನ್ನು ಮಾಡಿದಾಗ ಕೂಡ ನಮ್ಮ DCF ಅವರು ಇದ್ರು. ಅವ್ರಿಗೂ ಈ ಬಗ್ಗೆ ಹೆಚ್ಚಿನ ವಿಚಾರವನ್ನು ಮೇಲಧಿಕಾರಿಗಳಿಗೆ ತಿಳಿಸ್ಬೇಕು ಅಂತ ಅವ್ರು ತಿಳಿಸಿದ್ದಾರೆ. ಮತ್ತೆ ಸರ್ಕಾರದ ಮಟ್ಟದಲ್ಲೂ ಕೂಡ ಈಗ ಆಲ್ರೆಡಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ವಿಚಾರದಲ್ಲಿ ತುಂಬಾ ಗೊತ್ತಿದೆ. ಅವರು ಕೂಡ ಆ ಬಗ್ಗೆ ಕ್ರಮ ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಮತ್ತೆ ಇನ್ನೂ ಹೆಚ್ಚಿನ ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ತನ್ನ ಬೇಡಿಕೆ ಏನಿದೆ ಅದರ ಬಗ್ಗೆ ಅವರು ಒಂದೊಂದಾಗಿ ಹೇಳ್ತಾ ಬರ್ತಾರೆ. ಈಗ ಏನು ಬೆಳೆ ನಷ್ಟ ಅಂತಕ್ಕಂಥದ್ದು ನಾನು ಕೂಡ ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಮಾಡಿ ಕೂಡ ಇದು ಮಾಡಿದ್ದೀನಿ. ಅದು ಇದು ಶ್ರೀಗಂಧದ ಗಿಡದ ಬಗ್ಗೆ ಒಂದು ಸಸಿನ ಏಳ್ಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಅಂತಕ್ಕಂಥದ್ದು ರೈತರಾಗಿ ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೆ. ಯಾಕೆಂತಂದ್ರೆ ಯಾವುದೇ ಒಂದು ಸಸಿ ಆಗಿರ್ಬೋದು, ಅದು ಒಂದು ತೆಂಗಿನ ಸಸಿ ಆಗಿರ್ಬೋದು ಅಥವಾ ಇನ್ಯಾವುದೇ ಒಂದು ಸಸಿ ಆಗಿದ್ರು ಕೂಡ ಅದನ್ನ ಒಂದು 2-3 ವರ್ಷ ಕಾಪಾಡ್ತಕ್ಕಂಥದ್ದೇ ಒಂದು ಎಷ್ಟು ಶ್ರಮ ಹಾಕ್ಬೇಕು ಅದನ್ನ ಕಾಪಾಡಬೇಕು ಅಂತಕ್ಕಂಥದ್ದೇ. ಅದು ಏಕಾಏಕಿ ಅದು ಹಾಳಾಗ್ತದೆ ಅಂತಂದಾಗ ಎಲ್ಲರಿಗೂ ಕೂಡ ಎಷ್ಟೇ ಹಣ ಬಂದರೂ ಕೂಡ ನೋವಿನ ಸಂಗತಿ ಆಗಿರೋದ್ರಿಂದ ಈ ಒಂದು ವಿಚಾರದಲ್ಲಿ ತಾವೆಲ್ಲರೂ ನೊಂದ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರನೆ. ಈ ಬಗ್ಗೆ ನಾನು ಈಗ ಆಲ್ರೆಡಿ ಸಾಕಷ್ಟು ಈಗ ಬೆಳೆ ನಷ್ಟ ಈಗ ಒಂದೊಂದಾಗಿ ನೀವೇನು 25 ಬೇಡಿಕೆ ಇದೆ ಅದನ್ನ ನಾನು ನಮ್ಮ DCF ಅವರು ಕೂಡ ಹೇಳ್ತಾ ಬರ್ತಾರೆ. ಹಾಗೇನಾದ್ರು ಮಧ್ಯೆ ಇದ್ರೆ ನಾನು ಕೂಡ ಮಾತಾಡಿ ಅದನ್ನ ನಿಮ್ಗೆ ಇದು ಮಾಡ್ಲಿಕ್ಕೆ ಅವಕಾಶ ಇದೆ. ಅದೇ ಈಗ ಕೆಲವು ಪಾಲಿಸಿ ಮ್ಯಾಟರ್ ಆಗಿರೋದ್ರಿಂದ ಪುಟ್ಟರಾಮಣ್ಣ ಜೊತೆ ಚರ್ಚೆ ಮಾಡಿದಾಗ ನಮಗಿನ್ನ ಸ್ವಲ್ಪ ಹಿರಿಯ ಅಧಿಕಾರಿಗಳು ಬರಬೇಕು ಅನ್ನೋದು ಅವರ ಒಂದು ಅಪೇಕ್ಷೆ ಆಗಿತ್ತು. ಅವ್ರು ಮಾತಾಡ್ತಿದ್ದು ಸ್ವಲ್ಪ ಯಾವುದೋ ಒಂದು ಮೀಟಿಂಗ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ. ಈಗ ನಾನು ಇಲ್ಲಿ ACF ಆಗಿದ್ದು ಗೊತ್ತಿದೆ. ಇದು 13 ವರ್ಷದಿಂದನೂ ಸತತವಾಗಿ ಆನೆಗಳು ದಾಳಿ ಆಗ್ತವೆ ಅನ್ನೋದಕ್ಕೂ ಇದು ಮಾಡ್ತಾ ಇದ್ವಿ. ಆದರೆ ಇವರು ನೀವು ಹೇಳಿದಾಗೆ ವೈಲ್ಡ್ ಲೈಫ್ ಆದಾಗಿಂದ ಏನಾಗಿದ್ದಾವೆ ಅಂದರೆ ಆನೆಗಳ ಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಹೊಸ ಒಂದು ಜಾಗಗಳು ಹುಡ್ಕೊಂಡು ಬಂದಿದ್ದಾವೆ. ಅದರಿಂದ ವೈಲ್ಡ್ ಲೈಫ್ ಇದರಲ್ಲಿ ನಾವು ಇದನ್ನ ತಡೆಯೋಕ್ಕೋಸ್ಕರ ಬ್ಯಾರಿಕೇಡ್ನ ಇದು ಮಾಡ್ತಾ ಇದ್ವಿ. ವೈಲ್ಡ್ ಲೈಫ್ ಅವರು ಬಂದಿದ್ದಾರೆ. ಈಗ ಒಟ್ಟು ಅಲ್ಲಿ 7 ಕಿಲೋಮೀಟರ್ ಬ್ಯಾರಿಕೇಡನ್ನು ಟೆಂಡರ್ ಆಗಿದ್ದಾವೆ. ಅದು ಕಾಮಗಾರಿ ನಡೀತಿದೆ. ಅವರು ಅದು ಯಾವ ಹಂತದಲ್ಲಿ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಈಗ ನಮ್ಮ
ನಾನು ನಾಗೇಂದ್ರ ಪ್ರಸಾದ್ ಅಂತ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಕಾವೇರಿ ವನ್ಯಜೀವಿ ವಿಭಾಗ. ಈಗ ನಾವು ರಾಮನಗರ ಜಿಲ್ಲೆ ನಮ್ಮ ಚನ್ನಪಟ್ಟಣ ಮತ್ತು ರಾಮನಗರ ತಾಲೂಕಿಗೆ ಹೊಂದ್ಕೊಂಡಂತೆ ಒಟ್ಟು ನಮ್ಮ ಸಂಗಮ ವನ್ಯಜೀವಿ ವಲಯದಲ್ಲಿ 29 ಕಿಲೋಮೀಟ್ರು ನಮ್ಮ ಗಡಿ ಹೊಂದ್ಕೊಂಡಿದೆ. ಅದರಲ್ಲಿ ಹೆಚ್ಚಾಗಿ ಆನೆ ಬಾಧಿತ ಪ್ರದೇಶಕ್ಕೆ 13 ಕಿಲೋಮೀಟ್ರು ವ್ಯಾಪ್ತಿಯಲ್ಲಿ ಆನೆಗಳು ದಾಟ್ತಾ ಇದ್ವು. ಇದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಚೆಕ್ ಮಾಡಿದ್ದೀವಿ. ಸೋಲಾರ್ ಟೆಂಟಕಲ್ಸ್ ಇದೆ. ಈಗ ಅದರಲ್ಲಿ ಸೋಲಾರ್ ಟೆಂಟಕಲ್ಸ್ಗೂ ಕೂಡ ತಡೆಯೋಕ್ಕಾಗಲ್ಲ ಅನ್ನೋದಕ್ಕೆ ಹೆಚ್ಚುವರಿಯಾಗಿ 4.5 ಕಿಲೋಮೀಟ್ರ್ ಬ್ಯಾರಿಕೇಡ್ ಮಾಡ್ತಾ ಇದ್ದೀವಿ, ಹರಿಹರದಿಂದ ಭೂವಳ್ಳಿವರೆಗೂ. ಅದೀಗಾಗಲೇ ಪ್ರಗತಿಲಿದ್ದು 1.5 ಕಿಲೋಮೀಟ್ರು ಏನಿದೆ ಅದು ಕಾಮಗಾರಿ ಆಗಿದೆ. ಇನ್ನು ಮತ್ತೆ ಇಲ್ಲಿಗೆ ಹಿಂದೆ ಇದ್ದಂಥ ವಿವಾದ ಚಿಕ್ಕಮುದ್ರದ ಬಗೆಹರಿಯೋದು DC ಸಾಹೇಬರು ಕೂಡ ನಾವು ಅದನ್ನು ಪ್ರಸ್ತಾವನೆ ಕೊಟ್ಟಿದ್ದೀವಿ. ಈಗ ಆಲ್ರೆಡಿ ಟೆಂಟಕಲ್ಸ್ ಹಾಕಿದ್ದೀವಿ. ಅಲ್ಲೂ ಕೂಡ 1.5 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಈಗ ದಾಟ್ತಾ ಇದ್ದಂಗೆ ಇದ್ದಂಥ ಹಳೆಯ ಸೋಲಾರ್ನು ಕೂಡ ಸ್ಟ್ರೆಂಥನ್ ಮಾಡಿ ಅದರ ಡಿಸೈನ್ ಚೇಂಜ್ ಮಾಡಿ ಇದೆಲ್ಲೂ ಕೂಡ ಆನೆ ದಾಟ್ತಾ ಇದ್ದಂಗೆ ಮಾಡಿದ್ದೀವಿ. ಅಲ್ಲಿರ್ತಕ್ಕಂಥ ಸೋಲಾರ್ ಗೇಟ್ಸ್ ಆಗಲಿ, ರೈಲ್ವೆ ಬ್ಯಾರಿಕೇಡ್ ಗೇಟ್ಸ್ ಆಗಲಿ, ಇವೆಲ್ಲನೂ ಕೂಡ ಕ್ರಮ ತಗೊಂಡು ಈಗ ಆಲ್ರೆಡಿ ಅದನ್ನೆಲ್ಲ ನಾವು ರೆಡಿ ಮಾಡ್ತಾ ಇದ್ದೀವಿ. ಇನ್ನು ಅಲ್ಲಿ ಬ್ಯಾರಿಕೇಡ್ಗೆ ಟೆಂಡರ್ ಆಗಿದೆ. ಟೆಂಡರ್ ವರ್ಕ್ ಈಗ ಇನ್ನೊಂದು 3-4 ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗುವ 2 ಕಿಲೋಮೀಟರ್ ಸ್ಟ್ರೆಚ್ ಅದು ಕಂಪ್ಲೀಟ್ ಆಗ್ತದೆ. ಇನ್ನು ಉಳಿದಂಥ 380 ಮೀಟ್ರ್ ಕೂಡ ಅದು ಸೋಲಾರ್ ಟೆಂಟಕಲ್ಸ್ ಇದೆ. ಅದು ಕೂಡ ಟೆಂಡರ್ ಪ್ರಕ್ರಿಯೆ ಈಗ ಅದು ಹಂತದಲ್ಲಿದೆ. ಇದಿಷ್ಟು ನಾವು ಈಗ ಬ್ಯಾರಿಕೇಡ್ಗೆ ಸಂಬಂಧಪಟ್ಟಂಗೆ. ಇದಲ್ಲದೆ ನಾವು ಹೆಚ್ಚುವರಿಯಾಗಿ ನಮ್ಮ ಏನು ಕಾಡಿನಲ್ಲಿ ಕೆರೆಗಳಿಗೆ ಪುನಶ್ಚೇತನಗೊಳಿಸಿ ಡಿಸಿಲ್ಟಿಂಗ್ ಮಾಡಿ ಒಂದು ಸಂಗಮದಲ್ಲಿ ಇರ್ತಕ್ಕಂಥ 20 ಕೆರೆಗಳನ್ನ ಕೂಡ ಈಗ ಡಿಸಿಲ್ಟಿಂಗ್ ಮಾಡಿದ್ದೀವಿ. ನೀರು ತೊಂದರೆ ಆಗಬಾರ್ದು ಬೇಸಿಗೆ ಕಾಲದಲ್ಲಿ, ಮತ್ತು ಪ್ರಾಣಿಗಳು ಈಚೆ ಬರಬಾರ್ದು ಅಂತ. ಹಾಗಾಗಿ ಮತ್ತೆ ಅಲ್ಲಿ ಟ್ರಂಚ್ ಒಂದು 2,000 ಟ್ರಂಚ್ ಮಾಡಿ ಹುಲ್ಲು ಬೀಜ ಹಾಕೋದು ಅಂತ ಕ್ರಮ ಕೂಡ ತಗೊಂಡಿದ್ದೀವಿ, ಮೇವಿಗೆ ಕೊರತೆ ಆಗದಿದ್ದಂಗೆ ಬೀಜಗಳು ಹಾಕೋಕ್ಕೆ. ಇಷ್ಟು ಕೂಡ ನಾವು ಕಾವೇರಿ ವನ್ಯಜೀವಿ ಬಗ್ಗೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಇಲ್ಲಿ ಬಿಟ್ಟು ಆನೆಗಳು ಓಡಿಸಲು ಅತಿ ಹೆಚ್ಚು ಹಣವನ್ನು ಅರಣ್ಯ ಇಲಾಖೆ ಖರ್ಚು ಮಾಡೋದು ವಿಪರ್ಯಾಸ ಆಗ್ತದೆ. ಬೇರೆ ಕಡೆ ಏನಾಗುತ್ತೆ ಅಂದರೆ ವೈಲ್ಡ್ ಲೈಫ್ ಏರಿಯಾಗಳಿಂದ ಆನೆ ಬರ್ತದೆ. ಅದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟರ್ ಆನೆ ಬರ್ತದೆ, ಅದರಿಂದ ಅದು ಹೊರಟೋಗುತ್ತೆ. ಬಟ್ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ವೈಲ್ಡ್ ಲೈಫಿಂದ ಆನೆ ಬಂದಿದ್ದು ನಮ್ಮ ಕಬ್ಬಾಳು, ತೆಂಗಿನಕಲ್ಲು ಇಂಥ ಪ್ರದೇಶದಲ್ಲಿ ಇದ್ದು ಬಿಡ್ತದೆ. ಇದ್ದಾಗ ಮತ್ತೆ ಅದನ್ನು ನಾವು ತೆಂಗಿನಕಲ್ಲಿಂದ ಮತ್ತೆ ಕಬ್ಬಾಳಿಂದ ಓಡಿಸ್ಬೇಕಾದ್ರೆ ಹೋಗ್ತವೆ ಬರ್ತವೆ. ಅದರಿಂದ ನಾವು ಹೆಚ್ಚು ಟೀಮ್ನ ಇಟ್ಕೋಬೇಕಾಗತ್ತೆ. ಮತ್ತು 2-3 ಸಲ ಆನೆನ ಯಾವ ಈ ಮನುಷ್ಯನಿಗೆ ಹಾನಿ ಮಾಡಿದ್ದಾವೆ ಅಂಥ ಆನೆಗಳನ್ನ ಹಿಡಿಬೇಕಾದಾಗ ಆವಾಗ ಆನೆ ಹಿಡಿಯೋ ಖರ್ಚು ಸೇರ್ಕೊಂಡಿರೋದ್ರಿಂದ ಅದು ಹೆಚ್ಚಿನ ಖರ್ಚು ಇದರಲ್ಲಿ, ಮತ್ತು ಹೆಚ್ಚಿನ ಇದನ್ನು ಕೂಡ ಏನು ಥ್ರೂಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆ ನಷ್ಟ ಪರಿಹಾರ ಕೊಟ್ಟರು ಕೂಡ ನಮ್ಮ ರಾಮನಗರದಲ್ಲಿ. ಯಾಕೆ ಅಂದರೆ ಕಾಡಿನ ಸುತ್ತೂ ಹಳ್ಳಿಗಳು ಮತ್ತು ಇದು ಇದ್ದಾವೆ, ಏನೋ ರೈತರ ಜಮೀನು. ಒಂದು ಕಾಡಿನ ಇನ್ನೊಂದು ಕಾಡಿಗೆ ಹೋಗ್ಬೇಕಾದ್ರೆ ಅದೇ ರೈತರ ಜಮೀನು ಡಾಮಿನೇಟ್ ಮಾಡುತ್ತೆ, ಮತ್ತೆ ಹೋಗುತ್ತೆ. ಕೊಟ್ಟಿರುವಾಗ 2ನೇ ಸಲ 22 ಬಾರಿಗಳು ಹೋಗಿರೋದು ಏನಂದರೆ ಬರುವಾಗೂ ಅದೇ ದಾರಿ ಬರಬೇಕಾಗತ್ತೆ, ಹೋಗ್ಬೇಕು ಅದೇ ಬರಬೇಕಾಗತ್ತೆ. ಈಗ ಬರುವಾಗ 2 ತೆಂಗಿನ ಮರ ಉಳಿಸ್ಕೊಂಡು ಬಂದರೆ ಮತ್ತೊಂದು ಹೋಗುವಾಗ 2 ತೆಂಗಿನ ಮರ ಉಳಿಸ್ಕೊಂಡು ಹೋಗಿರೋಂಥ ಇದು. ಅದರಿಂದ ಏನಾಗುತ್ತೆ, ಪರಿಹಾರ ಹೆಚ್ಚು ಮತ್ತು ಓಡಿಸ್ಬೇಕಾದಾಗ ಖರ್ಚು ಹೆಚ್ಚಾಗಿರ್ತದೆ ಅಂತಕ್ಕಂಥದ್ದನ್ನ ಖಂಡಿತವಾಗ್ಲೂ ಕೊಡೋದು. ಆ ಒಂದು ಕನಿಷ್ಠ ಒಂದು 15,000-20,000 ರೂಪಾಯಿ ಕನಿಷ್ಠ ಅದನ್ನ ಹೆಚ್ಚು ಮಾಡಬೇಕು, ಅದ್ರ ಶ್ರಮ ಅಷ್ಟಿದೆ. ಖಂಡಿತ ಅದು ಮಾತಾಡಿದ್ದೀವಿ. ಅದನ್ನ 15 ಲಕ್ಷ ಕೇಳಿದ್ರು, ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದೀನಿ. 15 ಲಕ್ಷ ಕೇಳಿದ್ರು. ಇಲ್ಲ, ಅದು ಮನೆ ಲಾಸ್ಟ್ ಬೇಕಾಗಿದ್ದಾಗ ಕರೆದಿದ್ವಿ. ಅದು ಪಾಲಿಸಿ ಮ್ಯಾಟ್ರು. ನಮಗೆ ನನ್ನ ಎಕ್ಸಿಕ್ಯೂಟಿವ್ ಆಗಿರೋದ್ರಿಂದ ಅಲ್ಲಿಂದ ಏನು ಕಾರ್ಯಕ್ರಮ ಹಾಕ್ಬಿಡ್ತಾರೆ ಅಷ್ಟು ನಾವು ಕೊಡೋಕ್ಕಾಗತ್ತೆ. ಅದನ್ನು ನಾವು ಬರೆದಿದ್ದೀವಿ. 2 ಇವರು ಹಾರ್ಟಿಕಲ್ಚರ್ ತಗೊಂಡು ಅವ್ರೇನಾಗ್ತದೆ, ಮಿನಿಮಮ್ 15,000 ಸ್ಟಾರ್ಟ್ ಆಗುತ್ತೆ, 15,000 25,000 ಅಂತ ಅದು ವರ್ಷದ ಮೇಲೆ ಬೆಳ್ಕೊಟ್ಟಿದ್ದಾರೆ. ಸೊ ಫಲ ಬಿಡೋ ಸ್ಟಾರ್ಟ್ ಆದಾಗ ಅದು 1 ವರ್ಷದಲ್ಲಿ ಫಲ ಬಿಡೋ ಸ್ಟಾರ್ಟ್ ಆದಾಗ 13,000 12,000 ಆಗುತ್ತೆ. ಆಮೇಲೆ 2 ವರ್ಷ ಫಲ ಜಾಸ್ತಿ ಆಯ್ತಾಗಿದೆ, ಅದು ವ್ಯಾಲ್ಯೂ ಜಾಸ್ತಿ ಹೋಗ್ತದೆ, ಯಾಕೆಂದ್ರೆ ಈಲ್ಡ್ ಜಾಸ್ತಿ ಅದರಿಂದ ಆ ಥರ ಹೇಳಿದ್ದಾರೆ. ಆಮೇಲೆ ಈಗ 21ನೇ ಶತಮಾನ ಹೋಗಿರೋ ಕಾರಣ ನಾನು ಸಣ್ಣ ಪುಟ್ಟ ಮಾತುಕೊಟ್ಟು ಚಾಲ್ತಾನೆ ತಂದಿದ್ದು ಇದು ಇಲ್ಲಿ ಒಂದು ಹೇಳ್ಬೇಕಂದ್ರೆ ಪುಟ್ಸಾಮಣ್ಣವ್ರು ನಾವು ACM ಆದಾಗ ಇದು ಈ ಒಂದು ಇದನ್ನು ಗಲಾಟೆ ಮಾಡಿ ಇದು ಮಾಡಿದಾಗೆ ಈ ಒಂದು ರೇಟನ್ನು ಈ ಸಲ ಜಾಸ್ತಿ ಮಾಡಿದ್ದಾರೆ. ಆ್ಯಕ್ಚುಲಿ ಲಾಸ್ಟಲ್ಲಿ ಅದು ಸಾಲ್ತಾ ಇಲ್ಲ. ಬಟ್ ಸಾಲ್ತಾ ಇರೋದ್ರಿಂದ ಮತ್ತೆ ನಮ್ಮೇಲೆ ಕೂಡ ಈಗ ನಾವೇನು ಪರಿಹಾರ ಕೊಡ್ತಾ ಇದ್ದೀವಿ ಅದನ್ನು ಕೂಡ ಅವರೇನು ತಿಳ್ಕೊಂಡಿದ್ದಾರೆ ಅಂದರೆ ಸುಮ್ಮನೆ ಪರಿಹಾರ ಕೊಡ್ತಾ ಇದ್ದಾರೆ ಅನ್ನೋ ಕೂಡ ನಮ್ಮ ಮೇಲೆ ಅಪವಾದನೂ ಕೂಡ ಬಂದಿದೆ ಬೇರೆ ಇದರಲ್ಲಿ. ಬಟ್ ನಾವು ಏನು ರೈತರಿಗೆ ಹಾನಿಯಾಗಿದೆ ಅದಕ್ಕಷ್ಟು ಪರಿಹಾರ ಕೊಡ್ತಾ ಇದ್ದೀವಿ. 5 ದಿನದೊಳಗಡೆ ಕಡ್ಡಾಯವಾಗಿ ಇದು ವಿಶೇಷ ಪ್ರಕರಣ ರಾಮನಗರ ಡಿಸ್ಟಿಕ್ ಅಂತಕ್ಕಂಥದ್ದು ಇವತ್ತು ಮಂಡ್ಯ ಡಿಸ್ಟಿಕ್ಕಲ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಪ್ರಾರಂಭ ಆಗ್ತದೆ. ಅವರು ಕೂಡ ಇವ್ರ ಜೊತೆ ಕೈ ಜೋಡಿಸ್ತಾರೆ. ಅದಕ್ಕೆ ಆಗಬಾರ್ದು ಅನ್ನೋದಿದ್ರೆ ತಕ್ಷಣ ಅದಾಗಲೇಬೇಕು ಅಂತಕ್ಕಂಥದ್ದನ್ನ ಮೇಲಧಿಕಾರಿಗಳು ಗಮನಕ್ಕೆ ತಗೊಂಡು ಬಂದು PCCFನವರೇ ಆ ಸಂಬಂಧಪಟ್ಟಂತೆ ಏನು ವೈಲ್ಡ್ ಲೈಫ್ ಅಥವಾ ತಮ್ಮದು ಏನೋ ಒಂದು ಇದಿದೆ ವಿಭಾಗಗಳಿದೆ ಆ ಪ್ರಕಾರವಾಗಿ ಕರೆದು ನಮ್ಮ ರೈತರನ್ನ ಅದರಲ್ಲಿ ಎಲ್ಲರೂ ಕೂಡ ಈ ಥರ ಭೇಟಿ ಪುಟ್ಸಮಣ್ಣರೇ ಯಾರು ಇಂಪಾರ್ಟೆಂಟ್ ಇದ್ದಾರೆ ಒಂದು 15ರಿಂದ 20 ಜನ ನೀವೇ ಆಯ್ಕೆ ಮಾಡ್ತೀವಿ.
ನೀವೇ ಬನ್ನಿ 15-20 ಜನ ಎಲ್ಲ ಪಟ್ಟಿ ಮಾಡ್ಕೊಂಡು ಬನ್ನಿ, ಮುಕ್ತವಾಗಿ ಕುಂತ್ಕೊಂಡು ಅಲ್ಲಿ ಸುಮ್ಮನೆ ಏನೋ ಸಣ್ಣ ಪುಟ್ಟದಕ್ಕೆ ವಾದ ಮಾಡೋ ರೀತಿ ಇರಬಾರ್ದು. ವ್ಯವಸ್ಥಿತವಾಗಿ ಪ್ಲಾನ್ಡ್ ಮೇಲೆ ನೀವು ಮಾತಾಡಿ ಅದನ್ನ ಅವ್ರ ಮನವರಿಕೆ ಮಾಡ್ಕೊಡ್ತಕ್ಕಂಥದ್ದು, ಅವ್ರಿಗೆ ಪರಿಹಾರ ಮಾಡ್ಕೊಡ್ತಕ್ಕಂಥ ಆಗೋ ರೀತಿ ಮಾಡಿ ಅದಕ್ಕೊಂದು ಸಭೆ ಏರ್ಪಾಡು ಮಾಡಿ ಯಾವಾಗ ಮಾಡ್ತೀರಿ ಅನ್ನೋದು ಕೂಡ ಈಗ ಈ ಸಭೆಯಲ್ಲಿ ಒಂದು 15 ದಿನ ಹೇಳ. ಹಾ, PCCF ಹೇಳ್ತಾರೆ. ಈಗ CF ಬಂದು ಬರ್ತಾರೆ, ಅರ್ಥ ಮಾಡ್ಕೊಳ್ಳಿ. CF ಬರ್ತಾರೆ, ಹಂಗಾಗಿ PCCF ಗಂಟೆ ಹಂತದಲ್ಲಿ ಒಂದು ಮಾತುಕತೆ ಮಾಡ್ಕೊಡ್ತಾರೆ. ಅದನ್ನ ಹೇಳಿ ನೀವು ಕೂಡ ಕಮ್ಯುನಿಕೇಶನ್ ಇರಿ, ಸುಮ್ಮನೆ ಅನಗತ್ಯವಾಗಿ ಇರೋದಕ್ಕಿಂತ ನನ್ನ ಒಂದು ಕೋರಿಕೆ ಅಂತಕ್ಕಂಥದ್ದು. ಎರಡನೇದು ಬೆಳೆ ಪರಿಹಾರದ ಬಗ್ಗೆ ಅನ್ಸೈಂಟಿಫಿಕ್ ಆಗಿರೋದನ್ನ ಅವರು ಕೂಡ ರೈತರಾಗಿದ್ದಾರೆ, ಅವ್ರಿಗೂ ಗೊತ್ತಿದೆ. ಒಂದು ಪಟ್ಟಿ ಮಾಡಲಿ. ಒಂದು ನಿಮಿಷ ಇರಪ್ಪ, ನಾನು ನನ್ನ ಮಾತು ನೀವು ಏನು ಕೇಳಿದ್ರೆ ನನಗೆ ಅಷ್ಟು ಅರ್ಥವಾಗುತ್ತೆ. ಅರ್ಥ ಮಾಡ್ತೀನಿ. ನಾನು ಮಾತಾಡೋದ ಫೋನ್ ಕೇಳಿ ಮಾಡೋದ್ರಿಂದ ಸುಮ್ಮನೆ ಇನ್ನೂ ನಾನು ಹೇಳಿದ್ನಲ್ಲ, ನಾನು ಮಾತಾಡ್ತಿರ್ಬೇಕು ರೈತರ ಬಗ್ಗೆ. ಇನ್ನೂ 4 ದಿನ ಮಾತಾಡ್ತೀನಿ, ಯಾವ ಬೆಳೆ ಬಗ್ಗೆ ಮಾತಾಡ್ತೀನಿ. ಅದರಿಂದ ಏನು ಅರ್ಥ ಬರೋದು? ಅದನ್ನೇ ನಾನು ಹೇಳೋದು ಅನಾರ್ಗನೈಸರ್ ಅಂತ, ಅದು ಅರ್ಥ ಅಲ್ಲ. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬೆಳೆ ಏನಿದೆ, ಈ ಜಿಲ್ಲೆಯಲ್ಲಿ ಏನು ಬೆಳೆಗಳಿದೆ, ಏನೇನು ಮರಗಳಿದೆ ಅಂತ ಪಟ್ಟಿ ಮಾಡಲಿ. ಅದಕ್ಕೆ ಎಷ್ಟು ವರ್ಷ, ವಿತಿನ್ 5 ಇಯರ್ಸ್ ಏನು, 5 to 15 ಇಯರ್ಸ್ ಏನು, 15 to 30 ಇಯರ್ಸ್ ಏನು ಮಾಡಿ, ಏನು ಮ್ಯಾಕ್ಸಿಮಮ್ 30 ಇಯರ್ಸ್ ಅಂತಕ್ಕಂಥ ಸೀಲಿಂಗ್ ಲಿಮಿಟ್ಸ್ ಏನಿದೆ ಮಾಡಿ ಒಂದು 3 ಟೈಪ್ ಆಫ್ ಬೆಳೆ ಮಾಡಿ, ಅದರಲ್ಲಿ ಏನು ರೇಟ್ ಇದೆ, ಏನು ರೇಟ್ ಬದಲಾವಣೆ ಆಗಬೇಕು ಅಂತಂದು ಕೂಡ ಒಂದು ಪಟ್ಟಿ ಮಾಡಿ ಅವರಿಂದಲೂ ಚರ್ಚೆ ಮಾಡಿ, ನೀವು ಒಂದು ಪ್ರಿಲಿಮಿನರಿ ಆಗಿ ನೀವು ಒಂದು ಮೀಟಿಂಗ್ ಮಾಡಿ ಅದನ್ನು ಈ ಥರ ಇದೆ, ಹೀಗೆ ಆಗಬೇಕು, ಈ ಥರ ಅವ್ರು ನೋಡಿ, ಅವ್ರು ನಮ್ಮ ಇವ್ರು ಹೇಳ್ದಂಗೆ, ನಮ್ಮ ಸಹೋದರಿ ಹೇಳ್ದಂಗೆ ಆ ಥರದಲ್ಲೇ ಆಗಬೇಕು ಅಂತಕ್ಕಂಥ ರೀತಿಯಲ್ಲಿ ತಾವು ಒಂದು ಕಳಿಸ್ಕೊಟ್ಟು ತಾವು ಚರ್ಚೆ ಮಾಡಿ ಒಂದು ಬೆಳೆ ವಿಚಾರವಾಗಿ. ಮೂರನೇದು, ಈಗ ಆಲ್ರೆಡಿ ಹೇಳ್ದಂಗೆ 13 ಕಿಲೋಮೀಟರ್ ಸ್ಟ್ರೆಚ್ ಏನು ಟೆಂಡರ್ ಮಾಡಿದ್ದೀರಿ, ಅದನ್ನು ಆದಷ್ಟು ಬೇಗ ವೈಲ್ಡ್ ಲೈಫಲ್ಲಿ ಮಾಡಿ ಸ್ಟ್ರೆಚಲ್ಲಿ ಮಾಡಿ ಅದನ್ನು ಟೆಂಡರ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗ್ಲೂ ಕೂಡ ಅದನ್ನು ಕೂಡ ಅವತ್ತಿನ ದಿನ PCCF ಸಂದರ್ಭದಲ್ಲಿ ಅದನ್ನು ಕೂಡ ಅವ್ರ ಗಮನದಲ್ಲಿಟ್ಟು ಈ ಥರ ಇದೆ, ಬೇಗ ಮಾಡಿಲ್ಲ ಅಂದರೆ ಇಷ್ಟು ಪರಿಹಾರ ಆಗ್ತದೆ, ಅದನ್ನು ನೀವು ಬೇಗ ಮಾಡಿದ್ರೆ ಅದು ಕೆಲಸನೂ ಆಗ್ತದೆ, ಪರಿಹಾರದ ಮೊತ್ತನೂ ಕೂಡ ಕಡಿಮೆ ಆಗ್ತದೆ ಅನ್ನೋದು ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ದಯವಿಟ್ಟು ತಾವು ಮಾಡಿ. ಇದಕ್ಕೆ ನನ್ನಿಷ್ಟಕ್ಕೆ ಕನ್ಸರ್ವೇಟಿವ್ ಫಾರೆಸ್ಟ್ ಬರ್ಬೋದು CF, ಅದು ನಿಮಗೆ ಪರಿಹಾರ ಆಗಲ್ಲ. ಅದಕ್ಕಿಂತ PCCF ಅಂತೇಳಿ ಮಾತುಕತೆ ಮಾಡಿ ನಮ್ಮಿಂದನೂ ಕೂಡ ಒಂದು ಮಾತಾಡಿದ್ರೆ ಅದನ್ನು ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಮಾಡೋಣ. ಧನ್ಯವಾದಗಳು.